ಕರ್ನಾಟಕದಲ್ಲಿ ಆರ್ಎಸ್ಎಸ್ ವರ್ಸಸ್ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಫೈಟ್ ಶುರುವಾಗಿದೆ. ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗದಲ್ಲಿ ಅವಕಾಶ ಕೊಡಬಾರದು, ಸರ್ಕಾರಿ ನೌಕರರು ಆರ್ಎಸ್ಎಸ್ನ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು. ಈಗ ಜಮೀನಿನ ಆಡಿಟಿಂಗ್, ಆರ್ಎಸ್ಎಸ್ ಮತ್ತು ಅದರ ಸಂಬಂಧಿತ ಸಂಸ್ಥೆಗಳು ಎಷ್ಟೆಷ್ಟು ಲ್ಯಾಂಡ್ ಇಟ್ಕೊಂಡಿದ್ದಾವೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಇದು ಶುರುವಾಗಿತ್ತು ಈ ಪ್ರಾಸೆಸ್ಸು. ಅದು ಯಾಕೋ ಏನೋ ದೇವರಿಗೆ ಗೊತ್ತು, ಅದು ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿತ್ತು. ಈಗ ಅದು ರೀಸ್ಟಾರ್ಟ್ ಆಗುತ್ತಂತೆ. ಆರ್ ಎಸ್ ಎಸ್ ಮತ್ತು ಅದಕ್ಕೆ ಸಂಬಂಧಿಸಿದ ಸಂಘ ಸಂಘಟನೆಗಳಿಗೆ ಎಷ್ಟೆಷ್ಟು ಜಮೀನಿದೆ, ಯಾವ್ಯಾವ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿದ್ದು. ಸಹಜ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಕೊಟ್ಟಿರ್ತಾರೆ. ಎಲ್ಲೆಲ್ಲಿ ಕೊಟ್ಟರು ಜಮೀನು, ಯಾವ ಪ್ರಾಸೆಸ್ಸನ್ನು ಅನುಸರಿಸಿ ಕೊಟ್ಟರು, ಎಲ್ಲವೂ ಪರಿಶೀಲನೆಗೊಳಪಡುತ್ತವೆ. ಲ್ಯಾಂಡ್ ಆಡಿಟಿಂಗ್ ಅಂತಾರೆ ಇದಕ್ಕೆ, ಆಸ್ತಿಗಳ ಪರಿಶೀಲನೆ. ದೇವನಹಳ್ಳಿ ಹತ್ರ ಚಾಣಕ್ಯ ಯೂನಿವರ್ಸಿಟಿ 116 ಎಕರೆ ಭೂಮಿ ಕೊಟ್ಟಿದ್ದಾರೆ. ಬೈಯಪ್ಪನಹಳ್ಳಿಲಿ 8.32 ಏಕರ್ಸ್ ಬೆಂಗಳೂರಿನಲ್ಲೇ. ಹೊಸಪೇಟೆ ಜಂಬುನಾಥಹಳ್ಳಿಯಲ್ಲಿ 5 ಎಕರೆ ಭೂಮಿ ಕೊಟ್ಟಿದ್ದಾರೆ. ಕಲಬುರಗಿ, ಚಿಕ್ಕಮಗಳೂರು, ಮೈಸೂರು, ಮಂಡ್ಯ, ಆನೇಕಲ್ಲು, ಯಾದಗಿರಿ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ 25ರಿಂದ 30 ಎಕರೆ ಜಮೀನು ಕೊಟ್ಟಿದ್ದಾರೆ. ದಕ್ಷಿಣ ಬೆಂಗಳೂರಿನಲ್ಲಿ ಜನಸೇವಾ ಟ್ರಸ್ಟಿಗೆ 40 ಎಕರೆ ಜಮೀನು ಕೊಟ್ಟಿದ್ದಾರೆ. ತಾವರೆಕೆರೆಯಲ್ಲಿ 25 ಎಕರೆ ಜಮೀನು. ಮುಧೋಳದಲ್ಲಿ 134 ಸ್ಕ್ವೇರ್ ಮೀಟರ್ ಜಾಗ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ 2 ಎಕರೆ ಜಾಗ. ಎಲ್ಲವೂ ಬಿ ಜೆ ಪಿ ಟೈಮ್ನಲ್ಲಿ ಕೊಟ್ಟಿತ್ತು. ಈ ಜಮೀನುಗಳನ್ನು ಕೊಡುವುದಕ್ಕೆ ಬಳಸಿದ ಪ್ರಾಸೆಸ್ ಏನು ಅನ್ನೋದನ್ನು ಆಡಿಟಿಂಗ್ ಮಾಡ್ತಾರಂತೆ. ಆಡಿಟಿಂಗ್ ಆಗತ್ತೆ, ಅದಾದಾಗ ಏನು ಬಂತು ಅನ್ನೋದನ್ನು ನಾವು ಹೇಳ್ತೀವಿ. ಇನ್ನು ಪ್ರಿಯಾಂಕ ಖರ್ಗೆ ಅವರ ಸ್ವಂತ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಎಲ್ಲವೂ ರೆಡಿಯಾಗಿತ್ತು. ನಾಳೆ ಆರ್ ಎಸ್ ಎಸ್ ಪಥ ಸಂಚಲನ ನಡೀಬೇಕಾಗಿತ್ತು. ನೀವು ಪರ್ಮಿಷನ್ನೇ ತಗೊಂಡಿಲ್ಲ ಅಂಥೇಳಿ ಕಟ್ಟಲಾಗಿದ್ದ ಬಂಟಿಂಗ್ಗಳು ಭಗವಧ್ವಜವನ್ನು ಕೆಳಗಿಳಿಸಿದ್ರು, ಬಂಟಿಂಗಿನೆಲ್ಲ ಹರಿದಾಕ್ಬಿಟ್ರು. ಪ್ರಾಸೆಸ್ ಪ್ರಕಾರ ಪುರಸಭೆಯ ಅಧಿಕಾರಿಗೆ ಒಂದಷ್ಟು ಚಾರ್ಜಸ್ ಇರುತ್ತೆ, ಆ ಚಾರ್ಜ್ ಕಟ್ಟಿ ಪರ್ಮಿಷನ್ ತಗೊಂಡಿರ್ತಾರೆ. ಅನುಮತಿಸಲಾಗಿದೆ ಅಂತೇನು ಬರೆದು ಕೊಡೋದಿಲ್ವಂತವರು, ಪದ್ಧತಿನೇ ಇಲ್ಲ ಅನುಮತಿಸಲಾಗಿದೆ ಅಂತ. ಬಟ್ ದುಡ್ಡು ಕಟ್ಟಿಸ್ಕೊಂಡು ರೆಸಿಪ್ಟ್ ಕೊಟ್ಟಿರ್ತಾರೆ. 6,000 ರೂಪಾಯಿನೋ ಚಾರ್ಜ್ ಇದೆ ಚಿತ್ತಾಪುರದಲ್ಲಿ. ಆ 6,000 ರೂಪಾಯಿ ಕೊಟ್ಟು ಇವರು ಬ್ಯಾನರ್ಗಳನ್ನು ಕಟ್ಟೋದಕ್ಕೆ ಪರ್ಮಿಷನ್ ತಗೊಂಡಿದ್ರು. ಪರ್ಮಿಷನ್ ಎಲ್ಲಿ ಕೊಟ್ಟಿದ್ದೀವಿ ನಾವು ಅಂತಿದ್ದಾರೆ. ದುಡ್ಡು ಕಟ್ಟಿಸ್ಕೊಂಡಿರೋದಲ್ಲ, ಪರ್ಮಿಷನ್ ಕೊಟ್ಟಿರೋದು ಬರೆದು ಕೊಟ್ಟಿರೋದು ತೋರಿಸಿ ಅಂತ. ಚಿತ್ತಾಪುರದ ಲಾಡ್ಜಿಂಗ್ ಕ್ರಾಸು, ಅಂಬೇಡ್ಕರ್ ಸರ್ಕಲ್ಲು, ಭುವನೇಶ್ವರಿ ಸರ್ಕಲ್ಲು, ಬಸವೇಶ್ವರ ಸರ್ಕಲ್ಲು, ಜನತಾ ಚೌಕು, ನಾಗಾವಿ ಸರ್ಕಲ್ಲು, ಸೇವಾಲಾಲ್ ಸರ್ಕಲ್ನಲ್ಲಿ ಅಳವಡಿಸಲಾಗಿದ್ದ ಬ್ಯಾನರ್ಗಳನ್ನು ಇವತ್ತು ಪುರಸಭೆಯ ಸಿಬ್ಬಂದಿ ಕಿತ್ತಾಕಿದ್ರು. ರಾತ್ರೋರಾತ್ರಿ ನಡೀತಿದೆ. 18, 19, 20 3 ದಿವಸ ಇದನ್ನು ಕಟ್ಟೋದಕ್ಕೆ 6,000 ರೂಪಾಯಿಯನ್ನು ಜಮಾ ಮಾಡಿ ಪುರಸಭೆಗೆ ಜಮಾ ಮಾಡಿ ಪರ್ಮಿಷನ್ ತಗೊಂಡಿದ್ರಂತೆ. ದುಡ್ಡು ಕಟ್ಟಿಸ್ಕೊಂಡು ಕಟ್ಟಿದ್ದ ಬ್ಯಾನರ್ಗಳನ್ನು ಕಿತ್ತಾಕಿದ್ದೀರಿ, ಪುರಸಭೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು, ಕಾಂಗ್ರೆಸ್ ಕೈಗೊಂಬೆ ಥರ ಅವರು ವರ್ತಿಸ್ತಾ ಇದ್ದಾರೆ ಅಂತ ಹಿಂದೂ ಸಂಘಟನೆಗಳವರ ಆಕ್ರೋಶ. ಕೇಳಿಸ್ಕೊಳ್ಳಿ. ಬೆಳಗ್ಗೆಯಿಂದ ಅವರು ಯಾವುದೂ ಫೋನ್ಗಳನ್ನು ರಿಸೀವ್ ಮಾಡ್ತಾ ಇಲ್ಲ. ಇದಕ್ಕಿಂತ ಮೊದಲು ನಾವು 6,000 ರೂಪಾಯಿ ಚಾನಲ್ ತುಂಬಿದ್ವಿ. ಇಲ್ಲಿ ಯಾವಾಗಲೂ ಏನು ಮಾಡ್ತಾರೆ, ಚಾನಲ್ ತುಂಬ್ಕೊತಾರಂದ್ರೆ ಅವರು ಸಮ್ಮತಿ ಕೊಟ್ಟಾಗೆ ದುಡ್ಡು ತುಂಬ್ಕೊಳ್ತಾರೆ ಅವರು. ಮತ್ತು ಅವರಲ್ಲಿ ಅವ್ರು ಹೇಳ್ಯಾರ ಆಯ್ತು ನಿಮ್ಮ ಪರ್ಮಿಷನ್ ಕೊಟ್ಟರು. ಈಗ ಅವ್ರು ಏನೋ ಯಾವ ಪ್ರೆಷರಿಂದ ಬಂದಾರೇನೋ, ರಾತ್ರಿ ಏಕಾಏಕಿಗೆ ಬಂದು ನಾವೆಲ್ಲ ಅವ್ರಿಗೆ ಪ್ರತಿಭಟಿಸಿದ್ವಿ, ರಿಕ್ವೆಸ್ಟ್ನು ಮಾಡಿದ್ವಿ, ಆಮೇಲೆ ಪ್ರತಿಭಟಿಸಿದ್ವಿ. ಆದರೂ ಏನೂ ಕೇಳಲಾರ್ದೆ ಪೊಲೀಸ್ ಅಧಿಕಾರಿಗಳ ಬೆಂಬಲದಿಂದ ಅವರೆಲ್ಲ ಬಂಟಿಕ್ಸ್ ತೆಗ್ದಾರೆ. ಇದಕ್ಕಿಂತ ಮೊದಲು ಅವ್ರು ಕಾಂಗ್ರೆಸ್ದವ್ರು ಯಾವುದೇ ಬ್ಯಾನರ್ ಹಾಕಿದ್ರು ಅವ್ರಿಗೆ ಏನು ಪರ್ಮಿಷನ್ನೂ ಇರಲ್ಲ, ಮತ್ತು ತಿಂಗಳಾನುಗಟ್ಟಲೆ ಬಿಡ್ತಾರೆ, ಅವ್ರು ಏನೂ ಕೇಳಂಗಿಲ್ಲ. ಉದ್ದೇಶಪೂರ್ವಕವಾಗಿ ಇದು ಪಥಸಂಚಲನವನ್ನು ಹಾಳುಗೊಡಬೇಕು, ಇದನ್ನು ಮಾಡಕ್ಕೆ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಅವರು ಈ ಥರ ಮೇಲೆ ನಿಂತ ಅವರಿಗೆ ಪ್ರೆಷರ್ ಬರ್ತಾ ಇದೆ. ಈಗ ಅನುಮತಿನೇ ಇಲ್ಲ ಪಥಸಂಚಲನ ಮಾಡೋದಕ್ಕೆ. ತಹಶೀಲ್ದಾರಿಗೆ ಬಂದು ಒಂದು ಮನವಿ ಪತ್ರ ಕೊಟ್ಟಿದ್ರು ಅವರು. ನಾವು 19ನೇ ತಾರೀಕು ಪಥಸಂಚಲನ ಮಾಡ್ತೀವಿ, ಅನುಮತಿ ಕೊಡಬೇಕು ಅಂತ. ಅವ್ರು ರಿಸೀವ್ ಮಾಡ್ಕೊಂಡಿದ್ರು. ಅದನ್ನು ರಿಸೀವ್ ಮಾಡ್ಕೊಂಡ್ಮೇಲೆ ಇಂತಿಂಥ ಮಾಹಿತಿ ನಿಮ್ಮ ಮನವಿಯಲ್ಲಿ ಇಲ್ಲ, ಆದ್ದರಿಂದ ಮಾಹಿತಿ ಕೊಡಿ ಅಂತ ತಹಶೀಲ್ದಾರ್ ಪತ್ರ ಬರೆದಿದ್ರಂತೆ, ರೈಟಿಂಗಲ್ಲಿ ಕೊಟ್ಟಿದ್ರು. ಆ ಮಾಹಿತಿಗಳ ಪೈಕಿ ಬಹುತೇಕ, ಅಂದರೆ ಬಹುತೇಕ ಏನೇನಂತೂ ಹೇಳ್ತೀನಿ ನಾನು,
ತಗೊಂಡು ಆರ್ ಎಸ್ ಎಸ್ ಕಡೆಯವರು ಈಗ ತಹಶೀಲ್ದಾರ್ ಆಫೀಸಿಗೆ ಬಂದರೆ ತಹಶೀಲ್ದಾರ್ ಇಲ್ಲ ಅಲ್ಲಿ. ಇಂತಿಂಥ ಮಾಹಿತಿಯನ್ನು ನೀವು ಕೊಟ್ಟಿಲ್ಲ ಅಂತ ತಹಶೀಲ್ದಾರು ಪತ್ರದಲ್ಲಿ ಹೇಳಿದ್ದಾರೆ ಅವ್ರಿಗೆ. ಏನೇನು ಮಾಹಿತಿ? ಫಾರ್ ಎಕ್ಸಾಂಪಲ್, ಪಥಸಂಚಲನದಲ್ಲಿ ಎಷ್ಟು ಜನ ಇರ್ತಾರೆ, ಚಿತ್ತಾಪುರ ತಾಲೂಕು ಹೊರತುಪಡಿಸಿ ಹೊರಗಿನವರು ಯಾರಾದರೂ ಬರ್ತಿದ್ದಾರಾ, ಎಷ್ಟು ಜನ ಬರ್ತಿದ್ದಾರೆ, ಬಜಾಜ್ ಕಲ್ಯಾಣ ಮಂಟಪದ ಆವರಣದ ಮಾಲೀಕರ ಅನುಮತಿ ಪತ್ರ, ಶಾಂತಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗದಂತೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ತೀವಿ ಅಂತ ಅಫಿಡವಿಟ್ ಬರೆದು ಕೊಡಬೇಕು, ಅದನ್ನು ಕೊಟ್ಟಿಲ್ಲ. ಲಾಠಿ ಅಥವಾ ಆಯುಧಗಳ ಮಾಹಿತಿ ಇಲ್ಲ. ತಮ್ಮ ಸಂಘದ ನೋಂದಣಿ ಪ್ರಮಾಣ ಪತ್ರದ ದೃಢೀಕರಣ ಪ್ರತಿ ಸಲ್ಲಿಸಿರುವುದಿಲ್ಲ. ಅಂದರೆ ಆರ್ ಎಸ್ ಎಸ್ ರಿಜಿಸ್ಟರ್ಡಾ ಹೌದಾ ಅಲ್ವಾ? ರಿಜಿಸ್ಟರ್ಡ್ ಅಲ್ಲ. ಅದು ರಿಜಿಸ್ಟ್ರೇಷನ್ನೇ ಮಾಡಿಸಿಕೊಳ್ಳದೆ ಒಂದು ಸಂಘಟನೆ ಇರಬಹುದಾ? ಇರಬಹುದು. ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳುವುದು ಕಡ್ಡಾಯವಾ? ಅಲ್ಲ. ಹಂಗಿದ್ದಾಗ ಇವರು ನಮ್ಮದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ ಅಂತ ಹೇಳ್ತಾರೆ. ಕಾರ್ಯಕ್ರಮದಲ್ಲಿ ಯಾರು ಮುಖ್ಯ ಭಾಷಣಕಾರರಾಗಿ ಭಾಗವಹಿಸುವುದರ ಬಗ್ಗೆ ಪೂರ್ಣ ಮಾಹಿತಿ, ಪಥಸಂಚಲನ ಕಾರ್ಯಕ್ರಮ ಕುರಿತು ತುರ್ತು ಸಂವಹನ ಕೈಗೊಳ್ಳಲು ಜವಾಬ್ದಾರಿಯುತ 10 ಜನ ಸ್ಥಳೀಯ ಮುಖಂಡರ ಮಾಹಿತಿ, ಪಥಸಂಚಲನ ಕಾರ್ಯಕ್ರಮವು ಸ್ಥಳೀಯ ಚಿತ್ತಾಪುರ ಘಟಕದಿಂದ ಕೈಗೊಳ್ಳುತ್ತಿದ್ದೀರೋ ಅಥವಾ ಮತ್ಯಾವ ಘಟಕದಿಂದ ಕೈಗೊಳ್ಳುತ್ತಿದ್ದೀರಿ, ಪಥಸಂಚಲನ ಕಾರ್ಯಕ್ರಮ ಮಧ್ಯಾಹ್ನ 3 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ, 3 ಗಂಟೆಯಿಂದ ಎಷ್ಟು ಗಂಟೆ ತನಕ ನಡೆಯುತ್ತೆ, ಇದರ ಮುಖ್ಯ ಉದ್ದೇಶ ಏನು? ಈ ಪ್ರಶ್ನೆಗಳನ್ನು ಕೇಳಿ ತಹಶೀಲ್ದಾರ್ ಪತ್ರ ಬರೆದಿದ್ರು ಅವ್ರಿಗೆ. ಉತ್ತರ ತಗೊಂಡು ಬಂದಿದ್ದಾರೆ ಅವರು. ನೀವು ಕೇಳಿದ ಪಾಯಿಂಟ್ ನಂಬರ್ 1ಗಿದು ಉತ್ತರ, 2ಗಿದು ಉತ್ತರ, 3ಗಿದು ಉತ್ತರ ಅಂತ. ತಹಶೀಲ್ದಾರ್ ಇಲ್ಲ ಅಲ್ಲಿಗೆ ನಾಳೆ ಪಥಸಂಚಲನ ನಡೆಯುತ್ತೋ ನಡೆಯೋದಿಲ್ಲವೋ ಕುತೂಹಲ ಚಿತ್ತಾಪುರದ ಕಡೆ ಎಲ್ಲರ ಚಿತ್ತ. ನಾಳೆ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾರೆ, ಹೌದ್ರಿ ತೆಗೆಸಿದ್ದೀವಿ, ನಾವೇ ಧ್ವಜ ತೆಗೆಸಿದ್ದೀವಿ, ನಿಯಮದ ಪ್ರಕಾರ ಕಟ್ಟಿರಲಿಲ್ಲ. ನಾನು ಮಿನಿಸ್ಟರ್ ಆದಾಗ ನಮ್ಮ ಬೆಂಬಲಿಗರು ಹೋಗಿ ಬ್ಯಾನರ್ ಕಟ್ಟಿದ್ರು, ಪುರಸಭೆಯವರು ನಮ್ಮ ಪಕ್ಷಕ್ಕೆ ದಂಡ ಹಾಕಿದ್ರು, ನಾವು ದಂಡ ಕಟ್ಟಿದ್ದೀವಿ ಅಂತಾರೆ ಅವರು. ಕೇಳಿಸ್ಕೊಳ್ಳಿ. ಚಿತ್ತಾಪುರ್ನಲ್ಲಿ ಸಂಘಟನೆಗಳದ್ದು ಬ್ಯಾನರ್ ತೆಗೆದಿದ್ದೀವಿ, ಅವ್ರದ್ದು ಧ್ವಜ ಕೆಳಗಿಳಿಸಿದ್ದೀವಿ ಅಂತ. ಹೌದು, ಇಳಿಸಿರೋದು ನಿಜ. ಪರ್ಮಿಷನ್ ತಗೋಬೇಕಲ್ವಾ? ಈಗ ಮೊದಲನೇ ಬಾರಿ ನಾನು ಮಂತ್ರಿ ಆದಾಗ ನಮ್ಮ ಬೆಂಬಲಿಗರೆಲ್ಲರೂ ನನ್ನ ಪೋಸ್ಟರು ಅದು ಇದು ಹಾಕಿದ್ರು. ಕಾರ್ಪೊರೇಷನ್ ಕಮಿಷನರ್ ನನಗೆ ಫೈನ್ ಹಾಕಿದ್ರು, ಕಾರ್ಪೊರೇಷನ್ ಕಮಿಷನರ್ ನಮ್ಮ ಪಕ್ಷಕ್ಕೆ ಫೈನ್ ಹಾಕಿದ್ರು. ತಗೊಳ್ಳಿ, ಪರ್ಮಿಷನ್ ತಗೊಂಡು ಹಾಕಿ ಪೋಸ್ಟರು, ಯಾರು ಬೇಡ ಅಂತ ತೆಗೆದುಕೊಂಡಿದ್ವಿ, ಆದ್ರೂ ನೀವು ಕಿತ್ತಾಕ್ಸಿದಿರಿ ಅಂತೇಳಿ. ಎಲ್ಲಿದೆ ತೋರಿಸ್ಲಿ ಇವ್ರೆ. ನಾನೇನು ಹೇಳಿದ್ದೀನಿ, ಇಂಥದ್ದು ಅಧಿಕೃತವಾದ ಪರ್ಮಿಷನ್ ಇದೆ, ನಾವು ಪರ್ಮಿಷನ್ನ ನಾವು ತೊಗೊಂಡಿದ್ವಿ, ಪರ್ಮಿಷನ್ ಕೊಟ್ಟಾದ್ಮೇಲೂ ಹಿಂಗೆ ಮಾಡಿದ್ದಾರೆ ಅಂತ. ಹೋಗಿ ನಿಯಮ ಇದೆ ಅಲ್ವಾ? ನೀವೇ ಹೇಳ್ತಾ ಇದ್ದೀರಾ ನಿಯಮ ಇದೆ ಅಂತ. ನಿಯಮ ಪಾಲನೆ ಆಗಿಲ್ಲ, ಸಸ್ಪೆಂಡ್ ಆಗಿದ್ದಾರೆ. ನಾನೇನಾದರೂ ಕಾನೂನು ಬಾಹಿರವಾಗಿ ಹೇಳ್ತಾ ಇದ್ದೀನಾ? ನಿಯಮ ಉಲ್ಲಂಘಿಸಿ ಅವನು ಗಣವೇಶ ಹಾಕೊಂಡಿದ್ದಕ್ಕೆ ಸಸ್ಪೆಂಡ್ ಮಾಡಿದ್ದು. ನೀವು ನನಗೆ ಶಬಾಷ್ ಅನ್ಬೇಕಲ್ವಾ? ನೀವು ಬೆನ್ ತಟ್ಟಬೇಕಲ್ಲ ನನಗೆ. ಪ್ರಿಯಾಂಕ್ ಖರ್ಗೆ ಕರೆಕ್ಟಾಗಿ ಮಾಡಿದ್ಯಾ ನೀನು? ಅರೆ, ನನ್ನ ಪಿ ಎದು ಕೊಡಿಯಪ್ಪ ಇದ್ರೆ, ನಮ್ಮ ಪಿ ಎದು ಸಸ್ಪೆಂಡ್ ಮಾಡ್ತೀನಿ. ಆದರೆ ಸರ್ಕಾರದ ಪರ್ಮಿಷನ್ ಇದೆಯಾ ಅವನಿಗೆ ಹಿಂಗೆ ಮಾಡೋಕ್ಕೆ? ಈ RSS ಸಂಸ್ಥೆಗಳಿಗೆ ನೀಡಿರ್ತಕ್ಕಂಥ ಜಮೀನುಗಳ ಲ್ಯಾಂಡ್ ಆಡಿಟ್ ಮಾಡಬೇಕು ಅನ್ನೋ ತೀರ್ಮಾನ ಆಗಿತ್ತು. ಕೆಲ ಜಮೀನುಗಳ ಮೇಲೆ ಅದು ಆಡಿಟ್ ಕೂಡ ಮಾಡಿತ್ತು, ಅದು ಅಲ್ಲಿಗೆ ನಿಂತ್ಕೊಂಡು. ಈಗ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಬಹುಶಃ ಕಂದಾಯ ಸಚಿವರು ಗಣಕ ವಿವಿಧ ಲ್ಯಾಂಡ್ ಆಡಿಟ್ ಮಾಡಿದ್ರು, ಕ್ಯಾಬಿನೆಟ್ಗೂ ಸಬ್ಜೆಕ್ಟ್ ಬಂತು, ಆಮೇಲೆ ಏನು ಡಿಸಿಷನ್ ಇಲ್ಲ. ಅದು ಬರೀ ಚಾಣಕ್ಯ ಯೂನಿವರ್ಸಿಟಿ ಇದೆ ಅಂತಲ್ಲ, ಎಲ್ಲಾನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ನನಗೆ ಲಾಸ್ಟ್ ಮಾಹಿತಿ ಇದ್ದಂಗೆ. ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ರಿಯಾಕ್ಷನ್ಸು ಈಶ್ವರಪ್ಪನವರು ಮಾತಾಡಿದ್ರು, ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. RSS ಟಾರ್ಗೆಟ್ ಮಾಡಿಲ್ಲ, ಎಲ್ಲ ಸಂಘಟನೆಗಳಿಗೂ ಅನ್ವಯ ಆಗುವಂಥ ಆದೇಶ ಅಂತ. ಮಣಿಕಂಠ ರಾಠೋಡ್ ಮಾತಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಲಾಸ್ಟ್ ಟೈಮ್ ಚಿತ್ತಾಪುರದಲ್ಲಿ ಸೋತಿದ್ದ BJP ಅಭ್ಯರ್ಥಿ. ಯತೀಂದ್ರ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. RSS ಪತ್ರ ಬರೆದಿದ್ದು RSS ಬಗ್ಗೆ. ಆದರೆ ಕ್ಯಾಬಿನೆಟ್ನಲ್ಲಿ RSS ಶಾಖೆಗಳು ಎಲ್ಲಿ ನಡೆಯುತ್ತೆ, RSS ಬೈಠಕ್ ಎಲ್ಲಿ ನಡೆಯುತ್ತೆ, ಅಲ್ಲಿ ಕ್ರಮ ತಗೋತೀವಿ ಅಂತ RSS ಹೆಸರು ಹೇಳೋಕ್ಕೂ ಧೈರ್ಯ ಇಲ್ಲ ಅವರಿಗೆ. ಎಲ್ಲೆಲ್ಲಿ ಸಂಘ ಸಂಸ್ಥೆಗಳು ಬಳಸ್ಕೋತಾರೋ ಅಲ್ಲಿ ಅನುಮತಿ ತಗೋಬೇಕು. ಎಷ್ಟು RSS ಬಗ್ಗೆ ಭಯ ಇದೆ ಲೆಕ್ಕ ಹಾಕಿ. 3 ಬಾರಿ ಕೇಂದ್ರ ಸರ್ಕಾರ RSS ಬ್ಯಾನ್ ಮಾಡ್ತು. ಯಾವಾಗ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲೂ ಬ್ಯಾನ್ ಮಾಡ್ತು. ಇಂದಿರಾ ಗಾಂಧಿ ಅವರು ಬ್ಯಾನ್ ಮಾಡಿದ್ರು. ಯಾರ್ಯಾರು ಬ್ಯಾನ್ ಮಾಡಿದ್ರು ಅವರೇ ನಾಶ ಆಗೋದು ವಿನ RSS ಅತಿ ಹೆಚ್ಚು ಬೆಳೀತಾ ಇದೆ. ಹಾಗಾಗಿ ಇವರೆಲ್ಲ ಕುನ್ನಿಗಳು, ಪ್ರಿಯಾಂಕಾ ಖರ್ಗೆ, ಹರಿಪ್ರಸಾದ್, ಇವರೆಲ್ಲ ಜನರ ಮಧ್ಯೆ ದೊಡ್ಡವರಾಗಂತ ಪ್ರಚಾರ ಗಿಟ್ಟಿಸಂಥ ವ್ಯವಸ್ಥೆ ಆಗ್ತಾ ಇದೆ. ಆ ಕುನ್ನಿಗಳು ಹೆಂಗೆ ಬೊಗಳ್ತಾವ ಹಂಗೆ ಬೊಗಳ್ತಾ ಇದೆ. ಇದನ್ನು RSS ಲೆಕ್ಕದಲ್ಲೇ ಇಟ್ಕೊಳಲ್ಲ. ನೋಡಪ್ಪ, ನಾವು ಮಾಡಿರೋದು ಯಾವುದೇ ಆರ್ಗನೈಸೇಷನ್ನು ಪರ್ಮಿಷನ್ ಇದು ಹಿಂದೆನೇ ಮಾಡಿತ್ತು. ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು.
ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ. ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಅಲ್ಲ, ಎನಿ ಆರ್ಗನೈಸೇಷನ್. ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ರಾಷ್ಟ್ರೀಯ ಸ್ವಯಂ ಸೇವಕ್ಗೆ ತಾವು ಕ್ಷಮೆ ಕೇಳಬೇಕು. ಕೇಳಲಿಲ್ಲಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ, ಇವತ್ತು ಖಾಲಿ ನಿಮಗೆ ಫೋನ್ ಕರೆಗಳಿಂದ ಏನು ಬೈತಾ ಇದ್ದಾರೆ, ಮುಂಬರುವ ದಿನಗಳಲ್ಲಿ ಬಹುಶಃ ನಿಮ್ಮ ಮನೆಗೂ ಬರಬಹುದು. ಬೇರೆ ಸಂಸ್ಥೆಗಳಾದರೆ, ಇವಾಗ ದಲಿತ ಸಂಘಟನೆಯವರು ಅಥವಾ ಬೇರೆ ಯಾವುದೋ ಜಾತಿ ಸಂಘಟನೆಯವರು ಅಥವಾ ಇನ್ಯಾವುದೋ ಒಂದು ಸಂಘಟನೆಯವರು ಈ ರೀತಿ ಯಾವುದೇ ಒಂದು ಪೂರ್ವಾನುಮತಿ ಇಲ್ಲದೆ ನಡ್ಸೋಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಆದರೆ RSS ಅವ್ರಿಗೆ ಮಾತ್ರ ಬೇರೆ ಒಂದು ಕಾನೂನು, ಇಡೀ ದೇಶಕ್ಕೆ ಒಂದು ಕಾನೂನು, RSS ಅವ್ರ ಒಂದು ಕಾನೂನು, ಅದು ಮಾಡೋದಕ್ಕಾಗೋದಿಲ್ಲ. ದೇಶದ ಕಾನೂನು ಎಲ್ಲರಿಗೂ ಒಂದೇ. ಸೊ RSS ಅವರು ಕೂಡ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಾರೆ, ಕಾರ್ಯಕ್ರಮ ಉದ್ದೇಶ ತಿಳಿಸಬೇಕು, ಅದಕ್ಕೆ ಸರಿಯಾದ ಸಂಸ್ಥೆಗಳಿಂದ, ಅಪ್ರೋಪ್ರಿಯೇಟ್ ಸಂಸ್ಥೆಗಳಿಂದ ಅನುಮತಿ ಪಡಿಬೇಕು, ನಂತರ ಅದಕ್ಕೆ ನಿಯಮ ಅಂತೂ ಹಳೇದಿತ್ತು, ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ನೋಡಿ, ಇದಕ್ಕೆ ಉಚ್ಚಾಟಿತ ಸಚಿವ, ವಜಾಗೊಂಡಿರುವ ಸಚಿವ KN ರಾಜಣ್ಣನವರದೇ ಏನು ಸಮ್ಮತಿ ಅನ್ನೋದಕ್ಕಾಗೋದಿಲ್ಲ. ಅದಕ್ಕೆ ಹೀ ಈಸ್ ನಾಟ್ ಓಕೆ ಫಾರ್ ಇಟ್. ಹೆಂಗ್ರಿ ಮಾಡೋಕ್ಕಾಗುತ್ತೆ ಇದನ್ನು ಅಂತಾರವರು. ಸುಮ್ಮನೆ ಒಂದು ನಿಯಮ ಮಾಡಿ ಪುಸ್ತಕದಲ್ಲಿ ಬರೆದು ಇಡ್ತೀರಿ ಅಷ್ಟೇ. ನೀವು ನಮಾಜ್ ಮಾಡ್ತಾರಪ್ಪ, ರಸ್ತೆಗಳಲ್ಲೂ ಮಾಡ್ತಿರ್ತಾರೆ, ಪರ್ಮಿಷನ್ ತಗೊಳ್ಳಿ ಅಂತ ಕೇಳ್ತೀರಾ ಅವ್ರಿಗೆ, ಅವ್ರೇನು ಬಂದು ಪರ್ಮಿಷನ್ ತಗೋತಾರ? ಅವ್ರನ್ನ ಎಬ್ಬಿಸಿ ಕಳಿಸ್ತೀರಾ ಅಂತ KN ರಾಜಣ್ಣ ಅವ್ರು ಕೇಳೋದು. ಮಧುಗಿರಿ ಶಾಸಕ ಮಾಜಿ ಸಚಿವ KN ರಾಜಣ್ಣ ಅವರು, ಕೇಳಿಸ್ಕೊಳ್ಳಿ. ಸಂಪೂರ್ಣವಾಗಿ RSS ಬ್ಯಾನ್ ಮಾಡಿ ಅಂತ ಏನು ಖರ್ಗೆ ಕಾಗದ ಬರೆದಿಲ್ಲ. ಯಾರೇ ಆಗಲಿ, RSS ಆಗಲಿ ಯಾವುದೇ ಸಂಘಟನೆಗಳಾಗಲಿ, ಸರ್ಕಾರಿ ಜಾಗದಲ್ಲಿ ಏನಾದರೂ ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಎಷ್ಟು ಮಟ್ಟಿಗೆ ಅದು ಜಾರಿ ಮಾಡೋಕ್ಕೆ ಸಾಧ್ಯ ಆಗ್ತದೆ ನೋಡೋಣ. ಈಗ ನಮ್ಮಲ್ಲಿ ಈದ್ಗಾ ಇದೆಯಲ್ರಿ, ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ, ಪರ್ಮಿಷನ್ ತಗೋತಾರ ಅವರು? ಪರ್ಮಿಷನ್ ಕೊಡಿ ಅಂತ ಕೇಳಕ್ಕೆ ಅವ್ರು ಬರ್ತಾರ? ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರ? ಎಲ್ಲ ಕಾನೂನುಗಳು ಮಾಡೋ ಅಂಥ ಕಾಲದಲ್ಲಿ ಯಾವುದನ್ನ ನಾವು ಜಾರಿ ಮಾಡೋಕ್ಕಾಗ್ತದೆ ಅಂಥವನ್ನ ಕಾನೂನು ಮಾಡಬೇಕೆ ಹೊರತು ಜಾರಿ ಮಾಡೋಕ್ಕಾಗದೇ ಇರೋ ಕಾನೂನುಗಳನ್ನ ಮಾಡ್ಕೊಂಡು ಕೂತ್ಕೊಂಡ ಪುಸ್ತಕದಲ್ಲಿ ಇರ್ತಾವೆ ಅಷ್ಟೇ. ಇನ್ನು ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಧಾರವಾಡದೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದರು. ಆ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಮಾತಾಡಿಸಿದ್ದಾರೆ. ಆವಾಗ ಅವ್ರು ಹೇಳ್ತಾರೆ, ಹೆಂಗ್ರಿ ಬ್ಯಾನ್ ಮಾಡೋಕ್ಕಾಗುತ್ತೆ, ಅದು ಏನು ಅಂತ ಬ್ಯಾನ್ ಮಾಡೋಕ್ಕಾಗತ್ತೆ ಅಂತ. ನಾಳೆ BJP ಅವರು ಬಂದು ಕಾಂಗ್ರೆಸ್ಸನ್ನು ಬ್ಯಾನ್ ಮಾಡ್ತೀವಿ ಅಂದರೆ ಏನು ಮಾಡ್ತೀರಿ ಅಂತ. ಬ್ಯಾನ್ ಮಾಡೋದು ಸಂವಿಧಾನಕ್ಕೆ ವಿರುದ್ಧ. ಸಂಘಟನೆಗಳನ್ನು ಕಟ್ಟುವ ಅಧಿಕಾರ ಸಂವಿಧಾನ ಕೊಡುತ್ತೆ. BJP ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ಸನ್ನೇ ಬ್ಯಾನ್ ಮಾಡ್ತೀವಿ ಅಂತ ಹೊರಟ್ರೆ ಏನಾಗುತ್ತೆ? ಸರ್ಕಾರ ಗಮನ ಹರಿಸಬೇಕಾದ ವಿಷಯಗಳ ಕಡೆ ಮೊದಲು ಗಮನ ಹರಿಸಲಿ ಅಂದರು. ಕೇಳಿಸ್ಕೊಳ್ಳಿ. ನನ್ನ ಅನಿಸಿಕೆಯಲ್ಲಿ ಇದೊಂದು ಬಹಳ ದೊಡ್ಡ ಸಮಸ್ಯೆ. ಬರೀ ಕರ್ನಾಟಕಕ್ಕೆ ಸೀಮಿತವಾದದ್ದಲ್ಲ, ಯುವಕರಿಗೆ ಸಿಗಬೇಕಾದಂಥ ಕೆಲಸಗಳು ಸಿಗ್ತಾ ಇಲ್ಲ. ಅದಕ್ಕಾಗಿ ಒಂದು ಹೋರಾಟ ಮಾಡಬೇಕನ್ನೋದು ನಮ್ಮ ವಿಚಾರ. ಆ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಹೌದು, ಅದನ್ನೆಲ್ಲ ಗಮನಕ್ಕೆ ತಗೊಳ್ಬೇಕು ಅಧಿಕಾರದಲ್ಲಿದ್ದವರು. ಯೋಜನೆಯಲ್ಲಿ ಯಾವ ಹುದ್ದೆ ಖಾಲಿಯಾಗಿದೆ ಆ ಹುದ್ದೆಯನ್ನು ಮಾಡಬೇಕು. ಮತ್ತು ಆ ದಾರಿಯಲ್ಲಿ ಕೂಡ ಸರಿದಾರಿ ಇರಬೇಕು. ಭ್ರಷ್ಟಾಚಾರ ಇರಬಾರ್ದು, ಅಕ್ರಮಗಳು ಇರಬಾರ್ದು. ಅದರಿಂದ ಜನರಿಗೆ ನೋವಾಗ್ತದೆ. ಜನರಿಗೆ ನೋವಾದರೆ ಮತ್ತೆ ಅದರ ಪರಿಣಾಮ ಭಾಳ ಗಂಭೀರವಾಗ್ತದೆ. BJP ಅವರು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ಸನ್ನೇ ಬ್ಯಾನ್ ಮಾಡ್ತಾರೆ. ಅದು ಅವರ ಆಟ. ಅಲ್ಲ, ಸಂಘಟನೆ ಕಟ್ಟುವ ಅಧಿಕಾರ ಸಂವಿಧಾನದಲ್ಲೇ ಇದೆ. ಆದ್ದರಿಂದ ಅದಕ್ಕೆ ಬ್ಯಾನ್ ಮಾಡುವುದು ನನ್ನ ಅನಿಸಿಕೆಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾದದ್ದು. ಮುಂದಿನ ಸುದ್ದಿಗೆ ಹೋಗೋಣ. ಬಹುಚರ್ಚಿತ ಬಹುನಿರೀಕ್ಷಿತ ಬೆಳಗಾವಿ DCC ಬ್ಯಾಂಕಿಗೆ ನಾಳೆ ಎಲೆಕ್ಷನ್ನು. 7 ಸ್ಥಾನಗಳಿಗೆ ಎಲೆಕ್ಷನ್ ನಾಳೆ ನಡೆಯುತ್ತೆ. ಜಾರಕಿಹೊಳಿ ಫ್ಯಾಮಿಲಿ ವರ್ಸಸ್ ಕತ್ತಿ ಫ್ಯಾಮಿಲಿಯ ಫೈಟ್ ಆಗಿ ಪರಿವರ್ತಿತಗೊಂಡಿದೆ ಈ ಚುನಾವಣೆ. ಅದರ್ವೈಸ್ ಜಿಲ್ಲೆಗಳ ಮಟ್ಟದಲ್ಲಿ ನಡೆಯುವ DCC ಬ್ಯಾಂಕಿನ ಚುನಾವಣೆಗಳನ್ನೆಲ್ಲ ಪ್ರೈಮ್ ಟೈಮ್ನಲ್ಲಿ ಹೇಳೋ ಅಭ್ಯಾಸ ಇರಲಿಲ್ಲ. ಬಟ್ ಇದು ವಿಪರೀತ ಅಂದರೆ ವಿಪರೀತ ಕುತೂಹಲ ಕೆರಳಿಸಿದೆ. ಈ ಹುಕ್ಕೇರಿದು ವೋಟಿಂಗ್ ನಡೆಸಬಾರ್ದು ಅಂತ ಹೈಕೋರ್ಟಿಗೆ ಹೋಗಿದ್ರು ಒಬ್ಬರು ವಕೀಲರು. ಮತದಾನದ ಹಕ್ಕು ಸಿಕ್ಕಿಲ್ಲ, ಸ್ಟೇ ಕೊಡಿ ಅಂತ ಹೈಕೋರ್ಟ್ನಲ್ಲಿ ಸ್ಟೇ ತಗೊಂಡ್ಬಿಟ್ಟಿದ್ರು. ಮತ್ತೆ ಹೈಕೋರ್ಟಿನ ದ್ವಿಸದಸ್ಯ ಪೀಠ ಸ್ಟೇನ ವೆಕೇಟ್ ಮಾಡಿದೆ. ಸೊ ನಾಳೆ ಹುಕ್ಕೇರಿಗೂ ಆಗುತ್ತೆ. ಹುಕ್ಕೇರಿ ವೇರ್ ಹಿ ಈಸ್ ಕಂಟೆಸ್ಟಿಂಗ್. ಧಾರವಾಡಕ್ಕೂ ಹೈಕೋರ್ಟ್ ಪೀಠ ಕೊಟ್ಟಿದ್ದ ಸ್ಟೇನ ಬೆಂಗಳೂರಿನ ದ್ವಿಸದಸ್ಯ ಪೀಠ ತೆರವುಗೊಳಿಸಿದೆ.
ನಾಳೆ 7 ಕ್ಷೇತ್ರಗಳಿಗೆ ಚುನಾವಣೆ, ಒಟ್ಟು 16 ಕ್ಷೇತ್ರಗಳಿತು. 16 ಕ್ಷೇತ್ರಗಳು ಬರ್ತವೆ. ಈಗಾಗಲೇ ಜಾರಕಿಹೊಳಿ ಬೆಂಬಲಿಗರು 7 ಜನ, ಕತ್ತಿ ಬೆಂಬಲಿಗರು 2 ಅವಿರೋಧವಾಗಿ ಆಯ್ಕೆಯಾಗಿಬಿಟ್ಟಿದ್ದಾರೆ. ಅಂದರೆ 9ಕ್ಕೆ ಎಲೆಕ್ಷನ್ ಇಲ್ಲ. ಜಾರಕಿಹೊಳಿ ಫ್ಯಾಮಿಲಿ ಬೆಂಬಲಿಸುವಂಥ 7, ಕತ್ತಿ ಫ್ಯಾಮಿಲಿ ಬೆಂಬಲಿಸುವಂಥ 2 ಅವಿರೋಧವಾಗಿದ್ದಾರೆ. ಅಂದರೆ 16 ಅಂದರೆ 9 ಸ್ಥಾನ ಯಾವ ಸಿಂಡಿಕೇಟ್ ಗಳಿಸಿಕೊಳ್ಳುತ್ತೋ ಅವರು ಅಧಿಕಾರಕ್ಕೆ ಬರ್ತಾರೆ. 7 ಜನ ಈಗಾಗಲೇ ಜಾರಕಿಹೊಳಿ ಕುಟುಂಬದ ಕಡೆ ಇದ್ದಾರೆ. ಇನ್ನಿಬ್ಬರು ಅವ್ರ ಕಡೆಯವ್ರು ಗೆದ್ದು ಬಿಟ್ಟರೆ DCC ಬ್ಯಾಂಕ್ ನಮ್ಮ ಹಿಡಿತಕ್ಕೆ ಅಂತಾರೆ ಅವರು. ರಮೇಶ್ ಕತ್ತಿ ಬಿಡುವ ಲೆಕ್ಕಕ್ಕಿಲ್ಲ, ಅಷ್ಟು ಸುಲಭವಾಗಿ ಬಿಡುವ ಲೆಕ್ಕಕ್ಕಿಲ್ಲ. ನಾಳೆ ವೋಟಿಂಗ್ ನಡೆಯುತ್ತೆ, ಏನೇನಾಗುತ್ತೋ ನೋಡೋಣ. ಈ ಮಧ್ಯದಲ್ಲಿ ಮತ್ತೆ ಆ AK-47 ವಿಷಯವನ್ನು ಕೆದಕಿದ್ರು. ಆ್ಯಕ್ಚುಲಿ ನಮ್ಮ ನ್ಯೂಸ್ ಆರ್ ಸ್ಪೆಷಲಿಗೆ ಬಂದಂಥ ಸಂದರ್ಭದಲ್ಲಿ ರಮೇಶ್ ಕತ್ತಿಯವರು ಅದನ್ನು ಮಾತಾಡಿದರು. ಸತೀಶ್ ಜಾರಕಿಹೊಳಿ 1988 AK-47ನಿಂದ ಫೈರ್ ಮಾಡಿ ಒಂದು ಮಗು ಮತ್ತು 2 ಸಾವಿಗೆ ಕಾರಣ ಆಗಿದ್ದರು. ಅವತ್ತು ನಮ್ಮ ಮಿಲಿಟ್ರಿಲೂ ಸಹ AK-47 ಇರಲಿಲ್ಲ, ಸತೀಶ್ ಜಾರಕಿಹೊಳಿ ಹತ್ರ ಇತ್ತು. ಅದನ್ನು CBI ತನಿಖೆ ಮಾಡಬೇಕು ಅಂದರು. ಕೇಳಿಸ್ಕೊಳ್ಳಿ ಏನೋ ಮಾತಾಡಿದ್ದಾರೆ. AK-47 ವಿಚಾರದಲ್ಲಿ ಇವತ್ತು ಇದನ್ನ ಯಾಕೋ ಕೇಂದ್ರ ಸರ್ಕಾರದವರು ಸಹಿತ ಇವತ್ತು ಬಹುಶಃ ಈಗಿನ ಪೀಳಿಗೆಗೆ ಇದು ವಿಷಯ ಗೊತ್ತಿಲ್ಲ. 1988 ಡಿಸೆಂಬರ್ 5ರಂದು ನಡೆದಿರ್ತಕ್ಕಂಥ ಐಗಳಿ ಕೊಲೆ ಪ್ರಕರಣ, ಅದರಲ್ಲಿ ಒಂದು ಕೂಸು, 3 ಜನ ಮರ್ಡರ್ ಆಗೈತಿ. ಮರ್ಡರ್ ಬಗ್ಗೆನೂ ತನಿಖೆ ಆಗಿಲ್ಲ. ಮತ್ತು ಅದು ಮರ್ಡರ್ ಹೆಂಗಾಗೈತಿಪ್ಪ ಅಂತಂದರೆ AK-47 1988ರಲ್ಲಿ ನಮ್ಮ ಭಾರತ ದೇಶದ ಮಿಲಿಟ್ರಿಯಲ್ಲಿಯೂ ಸಹಿತ, ಡಿಫೆನ್ಸಲ್ಲಿಯೂ ಸಹಿತ ಆ ವೆಪನ್ ಇದ್ದಿರ್ಕಿಲ್ಲ. ಹೊರಗಿನ ದೇಶದಿಂದ ತುಡುಗು ಮಾಡಿ ತರೋದು ಮುಖಾಂತರ ಇವತ್ತಿನ ದಿವಸ ಅವರು ಶಾಸಕರಾಗಿದಾರಂದ್ರೆ ಮತ್ತು ಇದು ನಾವು ವಿಚಾರ ಮಾಡ್ಬೇಕಾಕೈತಿ. ಅಂಥವ್ರು ಇವತ್ತು ಶಾಸಕರಾಗಿದ್ದಾರೆ, ಅಂಥವ್ರು ಇವತ್ತು ಮಂತ್ರಿಗಳಾಗಿದ್ದಾರೆ. ಇವತ್ತು ಆರೋಪಿ ನಂಬರ್ 1, 2, 3, 4ರಾಗ ಅವ್ರ ಹೆಸರುಗಳಿದಾವೆ. ಅಂಥವ್ರು ಕರ್ಕೊಂಡು ಈಗ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ನಡೆಸಾಕತ್ತಾರೆ. ಅದಕ್ಕೆ ಇವತ್ತು ದಿವಸ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ, ಇದನ್ನು CBI ಎನ್ಕ್ವೈರಿ ಮಾಡಬೇಕು. ಇವ್ರು AK-47 ಇದ್ದವ್ರ ಮ್ಯಾಗ ಏನೂ ನಿಮ್ಮದು ಕ್ರಮ ಇಲ್ಲ. ಸಿದ್ದರಾಮಯ್ಯವ್ರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಮ ಒಂದು ಸರ್ಕಾರದಲ್ಲಿ ಕ್ರಿಮಿನಲ್ ಮೈಂಡೆಡ್, ಅವ್ರಿಗೇನೋ ಅಂತಾರೆ ಮಾಸ್ಟರ್ ಮೈಂಡೆಡ್. ಹಿ ಈಸ್ ನಾಟ್ ಮಾಸ್ಟರ್ ಮೈಂಡೆಡ್, ಹಿ ಈಸ್ ಕ್ರಿಮಿನಲ್ ಮೈಂಡೆಡ್. ಕ್ರಿಮಿನಲ್ ಮೈಂಡೆಡ್ ಇದ್ದವನು ಇವತ್ತು ನೀವು ಮಂತ್ರಿ ಸ್ಥಾನ ಕೊಟ್ಟು ನಿಮ್ಮ ಸರ್ಕಾರದಲ್ಲಿ ಇಟ್ಕೊಂಡಿದ್ದೀರಿ. ನಿಮ್ಮ ಸರ್ಕಾರ ಇವತ್ತು ದಿವಸ ಆ ಒಂದು ಕಳಂಕ ರಹಿತವಾಗಿರಬೇಕಾದ್ರೆ ಅವ್ರನ್ನ ಇವತ್ತು ದಿವಸ ಅವ್ರನ್ನ ಮಂತ್ರಿಮಂಡಲದ ಕೈ ಬಿಡಬೇಕು. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು. ರಾಜಕೀಯವಾಗಿರ್ತಕ್ಕಂಥ ಆಶ್ರಯ ಅಥವಾ ರಾಜಕೀಯವಾಗಿರ್ತಕ್ಕಂಥ ನಿಮ್ಮ ಪಕ್ಷದ ಟಿಕೆಟ್ಗಳನ್ನು ಯಾವುದೇ ಹಂತದಲ್ಲಿ ಕೊಡಬಾರ್ದು ಅನ್ನೋಂಥ ಒಬ್ಬ ಸಾರ್ವಜನಿಕ ಭಾರತದ ಪ್ರಜೆಯಾಗಿ ಮನವಿಯನ್ನು ಮಾಡ್ತೀನಿ. ಕ್ವಿಕ್ಕಾಗಿ ತುಂಬ ಹೇಳಕ್ಕೆ ಹೋಗಲ್ಲ. ಮುಧೋಳದಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಸತೀಶ್ ಜಾರಕಿಹೊಳಿ ಅಲ್ಲೇ ಇದ್ದರು, ರಾಜುಗೌಡರು ಇದ್ದರು, ಮಾಜಿ ಸಚಿವರು. ಅವರು ಸತೀಶ್ ಜಾರಕಿಹೊಳಿ ಅವ್ರಿಗೊಂದು ಹಾರೈಕೆ ಮಾಡ್ತಾರೆ, ಅದಕ್ಕೆ ಸತೀಶ್ ಜಾರಕಿಹೊಳಿ ಉತ್ತರನೂ ಕೊಡ್ತಾರೆ. ಕೇಳಿಸ್ಕೊಂಬಿಡಿ ಒಂದ್ಸಲ. ಇವತ್ತ ಬಾಲಣ್ಣ ಜಡ್ಗದ ಮೂರ್ತಿ ಉದ್ಘಾಟನೆ ನಿಮ್ ಕೈಯಿಂದ ಆಗ್ಯದ. ಅವರು ಶಸ್ತ್ರ ಅವ್ರು ಸರೆಂಡರ್ ಮಾಡಲಿಲ್ಲ. ಹಂಗ ನಿನ್ನ ಬಾಯಾಗ ಏನೋ ನಾವು ಕೇಳಕತ್ತೀವಿ. ಈ ಸರಿ ನಂಗೆ ಮುಖ್ಯಮಂತ್ರಿ ಅಭಿಲಾಷೆ ಅಲ್ಲ, ಮುಂದಿನ ಸರಿ ಬೇಡ. ಅವ್ರೆಲ್ಲ ಶಸ್ತ್ರ ತ್ಯಾಗ ಮಾಡಲಿಲ್ಲ, ನೀನು ಶಸ್ತ್ರ ತ್ಯಾಗ ಮಾಡಬೇಡ. ಇದೇ ಸರಿ ಡಿಸೆಂಬರ್ನಾಗೆ ಮುಖ್ಯಮಂತ್ರಿ. ನಿಮ್ಮೆಲ್ಲರ ಆಸೆನೂ ಅದ ಡಿಸೆಂಬರ್ ಆಗಂತೇಳಿ. ನಾವು ಆಗ್ಲಿ, ಮುಂದಿನ CM ಸತೀಶ್ ಅಣ್ಣ ಆಗ್ಲಿ. ಯಾಕಂದ್ರೆ 28ಕ್ಕೆ ನಾವೇ ನಿಮ್ ಸಾರ್ವಳ ಬಿಡಂಗಿಲ್ಲ, ಅಧಿಕಾರಕ್ಕೆ ನಾವೇ ಬರ್ತೀವಿ. ನಮ್ಮ ಆಸೆನೂ ಈಡೇರ್ತದ. ನೀನು ಈಗ ನವೆಂಬರ್ನಾಗ ಮುಖ್ಯಮಂತ್ರಿ ಆಗಿಬಿಟ್ರೆ ನಮ್ಮ ಆಸೆನೂ ಈಡೇರ್ಬಿಡ್ತಾವ. ಸಿಕ್ಕುವಂತೆ ಸೀರೆ 40 ಕಿಲೋಮೀಟರ್ ಸ್ಪೀಡ್ ಹೋದ. ಯಾಕಂದ್ರೆ ಬಹಳ ದೂರ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ. 28ಕ್ಕೆ ನಮ್ದು ಇರತಕ್ಕಲ್ಲ 33 ನಾವು ದಾರಿ ಕಾಯ್ತಾ ಕೂಡ್ತೀವಿ. ಯಾಕೆ ನಮ್ಮ ಅಧಿಕಾರ ಮುಖ್ಯ ಅಲ್ಲ, ನಮ್ಮ ಕಾಲಾವಧಿಯಲ್ಲಿ ನಾವು ಏನ್ ಮಾಡಿದೀವಿ ಬಹಳ ಅದು ಮುಖ್ಯ. ನಮ್ಮಿಂದ ಏನ್ ನಾವು ಹೋರಾಟ ಮಾಡಿದ್ರು ಕೂಡ ಬಹಳ ಮುಖ್ಯ. ಇವತ್ತು ನಮ್ಮ ಮುಂದೆ ಇಲ್ಲೇ ಇದ್ದವ್ರು ಕೂಡ ನಡೆಸ್ತೀವಿ. ಬುದ್ಧನ್ ನೋಡಿಲ್ಲ, ಬಸವಣ್ಣವ್ರು ನೋಡಿಲ್ಲ, ಅಂಬೇಡ್ಕರ್ ನೋಡಿದ್ರು ಕೂಡ ಅವರ ಹೆಸರಿನ ಮೇಲೆ ಇವತ್ತು ನಾವು ಬದುಕ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ನಟ ದರ್ಶನ್ಗೆ ಸಂಬಂಧಿಸಿದ ಸುದ್ದಿ ಬರ್ತಾ ಬರ್ತಾ ಒಂಥರ ಅಯ್ಯೋ ಪಾಪ ಅನ್ಸೋದಕ್ಕೆ ಶುರುವಾಯ್ತು ನನಗೆ. ದರ್ಶನ್ನು ಹೊರಗಡೆ ಇದ್ದಾಗ ಅದೊಂದು ಸೆಲೆಬ್ರಿಟಿ, ಎಲ್ಲೂ ಇಲ್ಲದೆ ಇರೋ ಕಾರುಗಳು, ಆ ಐಷಾರಾಮ, ಹಂಗಿದ್ದಂಥ ದರ್ಶನ್ನು ಈಗ ಒಂದು ಬಾಚಣಿಕೆಗೆ, ಒಂದು ಕನ್ನಡಿಗೆ ಗಿಡಗಿಡಾಯಿಸೋ ಪರಿಸ್ಥಿತಿ ಬಂದುಬಿಡ್ತು. ದರ್ಶನ್ ಪರ ವಕೀಲರು ಮೇಲಿಂದ ಮೇಲೆ ಕೋರ್ಟಿಗೆ ಅರ್ಜಿ ಹಾಕ್ತಾ ಇದ್ರು, ಬೇಸಿಕ್ ನೀಡ್ಸ್ ಕೊಡಿ ಅಂತ. ಕೊಟ್ಟಿದ್ದೀವಿ ಅಂತ ಜೈಲಿನ ಅಧಿಕಾರಿಗಳು ಹೇಳ್ತಾ ಇದ್ರು. ಕೊನೆಗೊಂದು ನಿರ್ಧಾರ ಏನಾಯ್ತು ಅಂದರೆ,
ಕಾನೂನು ಸೇವಾ ಪ್ರಾಧಿಕಾರದಿಂದ ಜೈಲಿಗೆ ಹೋಗಿ ಚೆಕ್ ಮಾಡೋದು ದರ್ಶನ್ಗೆ ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ಅಂತ. ಒಬ್ಬ ನ್ಯಾಯಾಧೀಶರು ಹೋಗಿ ಭೇಟಿ ಕೊಡೋದು. ವರದರಾಜ್, ನ್ಯಾಯಾಧೀಶ ವರದರಾಜ್ ಅವರು ಭೇಟಿ ಕೊಟ್ಟರು. ರಿಪೋರ್ಟ್ ಕೊಟ್ಟಿದ್ದಾರೆ. ಅವ್ರು ರಿಪೋರ್ಟ್ ಕಾಪಿನೇ ಇದೆ ನನ್ನ ಕೈಲಿ, ಪೂರ್ತಿ ರಿಪೋರ್ಟ್ ಕಾಪಿ ಇದೆ. ಅದರಲ್ಲಿ ಜೈಲಿನಲ್ಲಿ ನಿಯಮಗಳನ್ನು ಪಾಲಿಸಿ ದರ್ಶನ್ಗೆ ಏನೇನು ಕೊಡಬಹುದು ಎಲ್ಲ ಕೊಟ್ಟುಬಿಟ್ಟಿದ್ದಾರೆ ಅಂತಿದ್ದಾರೆ ಅವರು. ಏನೇನು ಕೊಡಬಹುದು ಎಲ್ಲ ಕೊಟ್ಟುಬಿಟ್ಟಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ಲು ಒಂದು ಕರೆಕ್ಟಾಗಿ ಎಣಿಸಿದ್ರೆ 7, 10 ದೂರುಗಳಿದ್ವು ದರ್ಶನ್ ಪರ ವಕೀಲರದ್ದು. ಫಾರ್ ಎಕ್ಸಾಂಪಲ್, ಬಿಸಿಲಿಗೆ ಹೋಗೋದಕ್ಕೆ ಬಿಡ್ತಿಲ್ಲ, ಒಳಗಡೆನೇ ಇದ್ದು ಕಾಲಿನ ಬೆರಳ ಸಂಧಿಗಳಿಗೆ ಫಂಗಸ್ ಬಂದುಬಿಟ್ಟಿದೆ ಅಂತ. ಫಂಗಸ್ ಬಂದಿದೆ. ನ್ಯಾಯಾಧೀಶರಾದ ವರದರಾಜ್ ಅವರು ಜೈಲಿಗೆ ಹೋಗಿ ಎಲ್ಲಿ ಕಾಲು ತೋರಿಸು ಅಂತ ಕೇಳಿದ್ದಾರೆ ದರ್ಶನ್. ಕಾಲು ನೋಡಿ ರಿಪೋರ್ಟ್ ಬರೆದಿದ್ದಾರೆ, ಫಂಗಸ್ ಏನಾಗಿಲ್ಲ ಅಂತ. ಫಂಗಸ್ ಆಗಿಲ್ಲ, ಬಟ್ ಕಾಲಿನ ಹಿಂಬಡಿ ಒಡೆದು ಬಿಟ್ಟಿದ್ದಾವೆ, ಬಿರುಕು ಬಿಟ್ಟಿದ್ದಾವೆ. ಅದಕ್ಕೆ ಜೈಲಿನಲ್ಲಿರುವ ಡರ್ಮಿಟಾಲಜಿಸ್ಟು, ಸ್ಕಿನ್ ಸ್ಪೆಷಲಿಸ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆ ಟ್ರೀಟ್ಮೆಂಟ್ ಸಾಕು ಅಂತ. ಈ ಥರದ ರಿಪೋರ್ಟ್ ಇದೆ ಇದು. 14ನೇ ತಾರೀಕು ಮಧ್ಯಾಹ್ನ ಜೈಲಿಗೆ ಹೋಗಿ ಪರಿಶೀಲನೆ ಮಾಡಿ 57th ACMM ಕೋರ್ಟಿಗೆ ಕೊಟ್ಟಿದ್ದಾರೆ ರಿಪೋರ್ಟ್. ಇದನ್ನು ದರ್ಶನ್ ಏಕಾಂಗಿಯಾಗಿ ಇಟ್ಟಿಲ್ಲ, ಒಬ್ಬನ್ನೇ ಇಟ್ಟಿದ್ದಾರೆ. ಐಸೋಲೇಷನ್ನಲ್ಲಿ ಇಟ್ಟಿದ್ದಾರೆ ಇಲ್ಲ, 10 ಜನ ಇದ್ದಾರೆ ಆ ಬ್ಯಾರಕ್ನಲ್ಲಿ. 10 ಜನರ ಜೊತೆಗೆ ಈ ದರ್ಶನನ್ನು ಇಟ್ಟಿರೋದು. ಒಂದು ಇಂಡಿಯನ್ ಟಾಯ್ಲೆಟ್ ಇದೆ, ಒಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ. ಇನ್ನು ಹಾಸಿಗೆ ಕೊಡಬೇಕು, ದಿಂಬು ಕೊಡಬೇಕು. ವಿಚಾರಣಾಧೀನ ಕೈದಿಗೆ ಅದನ್ನು ಕೊಡೋದಕ್ಕೆ ಅವಕಾಶನೇ ಇಲ್ಲ ಅಂತ. ಒಂದು ಹಾಸಿಗೆ, ಒಂದು ದಿಂಬಿಗೋಸ್ಕರ ನೋಡಿ ಒಬ್ಬ ನ್ಯಾಯಾಧೀಶರು ಜೈಲಿಗೆ ಹೋಗಿ ಚೆಕ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಹಾಸಿಗೆ ಮತ್ತು ದಿಂಬು ನೋ, ಕೊಡೋದಕ್ಕೆ ಬರೋದಿಲ್ಲ. ಇದರ ವಿಚಾರಣೆ ಮುಗಿದು ದರ್ಶನ್ ತಪ್ಪಿತಸ್ಥ ಅಂತ ಸಾಬೀತಾಗಿ ಶಿಕ್ಷೆಯಾದರೆ ಆವಾಗ ಕೊಡಬಹುದು. ಕನ್ವಿಕ್ಟೆಡ್ ಪ್ರಿಸನರ್ಸಿಗೆ ಕೊಡ್ತಾರೆ ಅದನ್ನು, ಅಂಡರ್ ಟ್ರಯಲ್ ಪ್ರಿಸನರ್ಸಿಗಲ್ಲ. ವಿಚಾರಣಾಧೀನ ಕೈದಿ. ಸಂಜೆ 6 ಗಂಟೆಗೆ ಲೈಟ್ ಹಾಕ್ಬಿಡ್ತಾರೆ ಬ್ಯಾರಕ್ನಲ್ಲಿ. ಇಡೀ ರಾತ್ರಿ ಲೈಟ್ ಉರಿತಾ ಇರುತ್ತೆ, ನಿದ್ದೆನೇ ಬರ್ತಿಲ್ಲ ನನಗೆ ಅಂತಂದರೆ ಬಹುಶಃ ಒಬ್ಬೊಬ್ರದ್ದು ಒಂದೊಂದು ಅಭ್ಯಾಸ ಇರುತ್ತೆ. ಬೆಳಕಿದ್ರೆ ನಿದ್ದೆ ಬರಲ್ಲ, ಕತ್ಲಬೇಕು. ಲೈಟ್ ಆಫ್ ಮಾಡೋಕ್ಕೆ ಹೇಳಿ ಕೋರ್ಟಿಗೆ ಕೇಳ್ಕೊಂಡಿದ್ದು ದರ್ಶನ್. ರಿಪೋರ್ಟ್ನಲ್ಲಿ ಲೈಟ್ ಆಫ್ ಮಾಡೋಕ್ಕಾಗಲ್ಲ ಅಂತ. ಭದ್ರತೆ, ಕತ್ಲಲ್ಲಿಡೋಕ್ಕಾಗಲ್ಲ, ಲೈಟ್ ಹಾಕಲೇಬೇಕು. ಜೈಲ್ ಮ್ಯಾನ್ಯುವಲ್ ಪ್ರಕಾರ 1 ತಾಸು ವಾಕಿಂಗಿಗೆ ಅವಕಾಶ, ಆಟಕ್ಕೆ ಅವಕಾಶ ಇದೆ. ದರ್ಶನನ್ನು ವಾಕಿಂಗಿಗೆ ಬಿಟ್ಟರೆ ಕೈದಿಗಳೆಲ್ಲ ಕೂಗುತ್ತಾರಂತೆ. ಓ ದರ್ಶನ್ 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 ಅಂತ ಕೂಗ್ತಾರೆ. ಆ ಕಾರಣಕ್ಕೆ ನಾವು ದರ್ಶನನ್ನು ವಾಕಿಂಗಿಗೆ ಬಿಡ್ತಿಲ್ಲ ಅಂತ ಜೈಲಿನ ಅಧಿಕಾರಿಗಳು ಹೇಳಿದ್ದು ನ್ಯಾಯಾಧೀಶರಿಗೆ ಕನ್ವಿನ್ಸ್ ಆಗಿದೆ. ಅಕ್ಕಪಕ್ಕದ ಅಪಾರ್ಟ್ಮೆಂಟ್ನಿಂದ ಕಾಣಿಸುತ್ತಂತೆ, ಜನ ಫೋಟೋ ತೆಗಿತಾರೆ. ರಿಪೋರ್ಟ್ನಲ್ಲಿದೆ ಇದು, ಫೋಟೋ ತೆಗಿತಾರೆ. ಆ ಕಾರಣಕ್ಕಾಗಿ ಆಗೋದಿಲ್ಲ. ಹೀಗೆ ಇಷ್ಟೆಲ್ಲ ರಿಪೋರ್ಟು ಸಲ್ಲಿಕೆಯಾಗಿದೆ. ಅಲ್ಲಿಗೆ ಇನ್ನೊಂದಿದೆ, ನಾಳೆ ಬೆಳಗ್ಗೆ ಹಾಕ್ತೀವಿ ಅದನ್ನ. ಡಾಕ್ಟರ್ಸ್ ರಿಪೋರ್ಟ್ ಕೊಟ್ಟಿದ್ದಾರೆ. ಕೈಗೇನೋ ಆಪರೇಷನ್ ಆಗಿ ರಾಡ್ ಹಾಕಿದ್ರಂತೆ, ಅದಕ್ಕೆ ಒಂದು ಹೀಟಿಂಗ್ ಪ್ಯಾಡ್ ಬೇಕಂತೆ. ಹೀಟಿಂಗ್ ಪ್ಯಾಡ್ ಕೊಡಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ. ಕೂತ್ಕೊಳ್ಳೋಕ್ಕೊಂದು ಚೇರ್ ಕೊಡಿ ಅಂತ ಹೇಳಿದ್ದಾರೆ. ಚೇರು, ಹೀಟಿಂಗ್ ಪ್ಯಾಡನ್ನು ಕೊಡಬಹುದು. ಬೆನ್ನು ನೋವಿನ ಕಾರಣಕ್ಕಾಗಿ ಕೆಳಗೆ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ, ಕೂತ್ಕೊಳ್ಳೋದಕ್ಕೊಂದು ಪ್ಲಾಸ್ಟಿಕ್ ಚೇರ್ ಕೊಡಿ ಅಂತ ಡಾಕ್ಟರ್ದಿದೆ. ಅದನ್ನು ಮತ್ತೆ ಕೋರ್ಟಿಗೆ ತರ್ತಾರೇನೋ. ಯಾಕಂದರೆ ದರ್ಶನ್ಗೆ ಹೈಕೋರ್ಟ್ ಬೇಲ್ ಕೊಟ್ಟು ಆ ಬೇಲನ್ನು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿತು. ಕಟುವಾದ ಶಬ್ದಗಳಲ್ಲಿ ಹೈಕೋರ್ಟಿನ ಆರ್ಡರ್ನ ವಿಮರ್ಶೆ ಮಾಡಿ ಬೇಲ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ವಾಪಸ್ ಜೈಲಿನಲ್ಲಿ ಇರೋದೀಗ. ಮತ್ತೇನಾದರೂ ಜೈಲಿನಲ್ಲಿ ವಿಶೇಷ ವ್ಯವಸ್ಥೆಗಳಾದರೆ, ಮೊದಲನೇ ಸಲ ಅರೆಸ್ಟ್ ಆಗಿ ಜೈಲಿಗೆ ಹೋದಾಗ ಕಾಫಿ ಕಪ್ಪು, ಕಾಫಿ ಮಗ್ ಹಿಡ್ಕೊಂಡು ಸಿಗರೇಟ್ ಸೇರ್ತಾ ಚೇರ್ ಮೇಲೆ ಕೂತ್ಕೊಂಡಿರೋ ಫೋಟೋ ಬಂದು ಅದು ಎಲ್ಲೆಲ್ಲಿಗೂ ಹೋಯ್ತು ಆ ಕೇಸು. ಮತ್ತೇನಾದ್ರು ಹಾಗಾದರೆ ಜೈಲಿನವ್ರು ಸಸ್ಪೆಂಡ್ ಆಗ್ತೀರಿ ಹುಷಾರ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾವುದೇ ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಜೈಲು ಸಿಬ್ಬಂದಿ ತಯಾರಿಲ್ಲ. 1 ತಿಂಗಳಿಗೆ 60 ನಿಮಿಷ ಅಂದರೆ 1 ತಾಸು, 1 ತಿಂಗಳಿಗೆ 1 ತಾಸು ಮನೆಯವ್ರ ಜೊತೆ ಫೋನ್ನಲ್ಲಿ ಮಾತಾಡಬಹುದು. ಅದಕ್ಕೆ ಅವಕಾಶ ಇದೆ. ಲ್ಯಾಂಡ್ಲೈನ್ ಫೋನ್ ಇದೆ ಅಲ್ಲಿ. ನಾನು ಏನೋ ಪರ್ಸ್ನಲ್ ಮಾತಾಡಬೇಕಾಗಿರುತ್ತೆ, ಇವರು ಕೇಳಿಸ್ಕೊತಾರೆ ಅದನ್ನು ಅಂತ ದರ್ಶನ್ದು ಆಕ್ಷೇಪ. ಕೇಳಿಸ್ಕೊತಾರೆ ಇವರು ಅಂತ. ಕಾನೂನಿನ ಅಡಿಯಲ್ಲಿ ಕೇಳಿಸ್ಕೋಬೇಕು ಅಂತ ಹೇಳೋದು ಇವರು ಜೈಲಿನ ಅಧಿಕಾರಿಗಳು, ಸಿಬ್ಬಂದಿ ಹೇಳೋದು. ಜೈಲ್ ಮ್ಯಾನ್ಯುವಲ್ ಪ್ರಕಾರ ಸ್ವಾಮಿ ಅದನ್ನು ಆಡಿಯೋ ರೆಕಾರ್ಡು ಮಾಡ್ಕೋತೀವಿ ನಾವು ಅಂತಾರೆ.
ನೀವು ಮಾತಾಡೋದು ಕೇಳಿಸ್ಕೊತೀರಿ, ಯಾಕೆ ಅಲ್ಲ, ರೆಕಾರ್ಡು ಮಾಡ್ಕೋತೀವಿ ನಾವು. ಹೌದು, ಕೇಳಿಸ್ಕೊತೀವಿ. ಜೈಲ್ ಮ್ಯಾನ್ಯುವಲ್ನಲ್ಲೇ ಇರೋದು ಅಂತ ಇಲ್ಲಿಗೆ ಬಂದಿದೆ. 1 ತಿಂಗಳಿಗೆ 60 ನಿಮಿಷ ಮನೆಯವ್ರ ಜೊತೆ ಮಾತಾಡೋದಕ್ಕೆ, ಒಂದು ಬೆಡ್ಗೆ, ಒಂದು ದಿಂಬಿಗೆ. ನೋಡಿ, ಇದನ್ನು ಕೇಳಿದ್ದು ಕನ್ನಡಿ, ಸಣ್ಣದೊಂದು ಕನ್ನಡಿ, ತಲೆ ಬಾಚ್ಕೊಳ್ಳೋಕ್ಕೊಂದು ಬಾಚಣಿಕೆ, ಸೊಳ್ಳೆಗಳಿದ್ದಾವೆ, ಮಾಸ್ಕಿಟೋ ಕಾಯಿಲು, ಇವುಗಳನ್ನು ಕೊಡಬೇಕು ಅಂತ ಕೇಳಿದ್ರೆ ಜೈಲ್ ಮ್ಯಾನ್ಯುವಲ್ನಲ್ಲಿ ಕೊಡಬೇಕು ಅಂತಿಲ್ಲ ಅಂತಾರೆ ಅವರು. ನೋ, ಬಾಚಣಿಕೆನೂ ಇಲ್ಲ, ಕನ್ನಡಿನೂ ಇಲ್ಲ, ಸೊಳ್ಳೆ ಬತ್ತಿನೂ ಇಲ್ಲ. ಆ್ಯಸ್ ಪರ್ ರೂಲ್ 311 of 4, mirror can be provided only to convicted prisoners. The manual is silent regarding under trial prisoners in this regard. ಅಂಡರ್ ಟ್ರಯಲ್ ಪ್ರಿಸನರಿಗೆ ಕೊಡಬೇಕಾ ಕೊಡಬಾರ್ದ ಅಂತ ಮ್ಯಾನ್ಯುವಲ್ನಲ್ಲಿಲ್ಲ. ಶಿಕ್ಷೆಗೊಳಗಾದಂಥ ಕೈದಿಗೆ ಕನ್ವಿಕ್ಟೆಡ್ ಪ್ರಿಸನರಿಗೆ ಕೊಡಬೇಕು ಅಂತಿರೋದು, ಅದಕ್ಕೆ ಕೊಟ್ಟಿಲ್ಲ. It is submitted by the jail authorities that none of the accused have given any representation to them with respect to any of the above said points raised by them till today ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಿನ ವಿಚಾರಣೆಯಾಗಿ ಸಾಕ್ಷಿಗಳೆಲ್ಲ ಸರಿಯಾಗಿ ಬಂದು ಶಿಕ್ಷೆಯಾಗತ್ತೋ ಶಿಕ್ಷೆಯಾಗದಿಲ್ವೋ ಕುತೂಹಲ ಇದ್ದದ್ದು ಅದರ ಬಗ್ಗೆ. ಬಟ್ ಇದೇನು ಕಡಿಮೆ ಶಿಕ್ಷಣ ಇದು, ಇದೇನು ಕಡಿಮೆ ಶಿಕ್ಷಣ. ಐ ಫೀಲ್ ಪಿಟಿ. ಪಾಕಿಸ್ತಾನ ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ಹೆಚ್ಚು ಕಡಿಮೆ ಯುದ್ಧನೇ ಶುರುವಾಗಿದೆ. ನೋಡಿ, 4 ದಿನಗಳ ಕದನ ವಿರಾಮ ಅಂತಾಗಿತ್ತು, ಭೂಕಂಪ ಆಗಿತ್ತು ಅಲ್ಲಿ, 4 ದಿನಗಳ ಕದನ ವಿರಾಮ ಅಂತ. 3ನೇ ದಿವಸ ರೀ, ಇನ್ನೂ 1 ದಿವಸದ ಕದನ ವಿರಾಮ ಇತ್ತು. ಆಗಲೇ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿ, ಆ ಏರ್ ಸ್ಟ್ರೈಕ್ನಲ್ಲಿ 3 ಜನ ಕ್ರಿಕೆಟರ್ಸು ಸೇರಿದಂಗೆ 8 ಜನ ಸತ್ತೋಗ್ಬಿಟ್ಟಿದ್ದಾರೆ. ಅಫ್ಘಾನಿಸ್ತಾನದ ಕ್ರಿಕೆಟರ್ಸು, ದೇಸಿ ಕ್ರಿಕೆಟ್ ಆಡ್ತಾ ಇದ್ದಾರೆ, ನಮ್ಮಲ್ಲಿ ರಣಜಿ ಆಡ್ತಾರಲ್ಲ ಹಾಗೆ 8 ಜನ ಸತ್ತೋಗಿದ್ದಾರೆ. ಅವರ ಪೈಕಿ 3 ಜನ ಕ್ರಿಕೆಟಿಗರು. ಅಫ್ಘಾನಿಸ್ತಾನದ ಪಕ್ತಿಕಾ ಪ್ರಾಂತ್ಯ ಅಂತೆ, ಉರ್ಗುನ್ ಜಿಲ್ಲೆ ಅಂತೆ, ಅಲ್ಲಿ ನಡೆದಂಥ ದಾಳಿ ಇದು. ಕ್ರಿಕೆಟ್ ಆಡ್ಕೊಂಡು ಬರ್ತಾ ಇದ್ದವರ ಮೇಲೆ, ಬಹುಶಃ ಕಾರಿನ ಮೇಲೆ ಅಟ್ಯಾಕ್ ಆಗಿದೆ ಇದು. ಎಲ್ಲಿ ತನಕ ವಿಷಯ ಬಂದಿದೆ ಅಂದರೆ, ಟ್ರೈ ಸಿರೀಸ್ ಆಡೋದಕ್ಕೆ ಅಫ್ಘಾನಿಸ್ತಾನ ಕ್ರಿಕೆಟ್ ಟೀಮ್ ಪಾಕಿಸ್ತಾನಕ್ಕೆ ಹೋಗಬೇಕಾಗಿತ್ತು. ಲಾಹೋರ್ನಲ್ಲಿ ಅಂತ, ಲಾಹೋರ್ ಮತ್ತು ಇನ್ನೊಂದು ರಾವಲ್ಪಿಂಡಿಲಿ ಮ್ಯಾಚ್ಗಳು ಫಿಕ್ಸ್ ಆಗಿದ್ದು. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಶ್ರೀಲಂಕಾ ಟೀಮಿನ ಮಧ್ಯೆ ಮ್ಯಾಚ್ ಫಿಕ್ಸ್ ಆಗಿದ್ದು. ನಾವು ಬರೋದಿಲ್ಲ ಅಂತ ಅಫ್ಘಾನಿಸ್ತಾನ ಟೀಮ್ನವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕಳಿಸ್ತಾ ಇಲ್ಲ, ನಮ್ಮ ಟೀಮ್ ಕಳಿಸೋದಿಲ್ಲ ಅಂತ. ಕಬೀರ್ ಆಘಾ ಕ್ರಿಕೆಟರ್, ಸಿಬ್ಘತುಲ್ಲಾ ಕ್ರಿಕೆಟರ್, ಹರೂನ್ ಕ್ರಿಕೆಟರ್, 3 ಜನ ಸತ್ತೋಗ್ಬಿಟ್ರು ಏರ್ ಸ್ಟ್ರೈಕ್ನಲ್ಲಿ. ಅಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿ ಈ ದಾಳಿಯನ್ನು ಕಟುವಾಗಿ ಟೀಕಿಸಿದೆ. ಪಾಕ್ ದಾಳಿ ಅನಾಗರಿಕವಾದಂಥದ್ದು, ನಾಗರಿಕರ ಮೇಲಿನ ದಾಳಿ ಅನೈತಿಕ ಮತ್ತು ಅನಾಗರಿಕ. 3 ಕ್ರಿಕೆಟರ್ಸ್ ಮೃತಪಟ್ಟಿದ್ದಾರೆ. ವಿಶ್ವ ವೇದಿಕೆಯಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸುವ ಕನಸು ಕಂಡಿದ್ದ ಕ್ರಿಕೆಟರ್ಗಳಿವರು ಅಂತ ರಶೀದ್ ಖಾನ್, ಅಫ್ಘಾನಿಸ್ತಾನ ತಂಡದ ನಾಯಕರ ಸ್ಟೇಟ್ಮೆಂಟ್ ಇದು. ಅಫ್ಘಾನಿಸ್ತಾನ ಕ್ರಿಕೆಟ್ ಬೋರ್ಡ್ ಕೂಡ ಹೇಳ್ತಾ ಇದೆ ಇದನ್ನು. ಪಾಕಿಸ್ತಾನದಲ್ಲಿ ನಡೆಯುವ ತ್ರಿಕೋನ T20 ಸರಣಿಯನ್ನು ನಾವು ಆಡೋದಿಲ್ಲ, ನವೆಂಬರ್ನಲ್ಲಿ ನಡೆಯಲಿದ್ದಂಥ ಸರಣಿಯಲ್ಲಿ ಭಾಗವಹಿಸೋದಿಲ್ಲ. ಇದು ಮೃತಪಟ್ಟ ಕ್ರಿಕೆಟರ್ಗಳಿಗೆ ಸಂತಾಪ ಸೂಚಿಸುವ ಸಂಕೇತ. ಹಿಂದೆ ಬರ್ತೀವಿ ಅಂತ ಹೇಳಿದ್ವಿ ಮ್ಯಾಚ್ ಆಡೋದಕ್ಕೆ, ಈಗ ಬರಲ್ಲ ಅಂತ ಹೇಳ್ತಿದ್ದೀವಿ ಅಂತ ಅಫ್ಘಾನಿಸ್ತಾನ ಕ್ರಿಕೆಟ್ ಬೋರ್ಡು ನಿರ್ಧಾರ ತೆಗೆದುಕೊಂಡಿದೆ. ಈಗ ನೋಡಿ, ಪಾಕಿಸ್ತಾನ ಜೊತೆ ಭಾರತ ಕ್ರಿಕೆಟ್ ಆಡೋದಿಲ್ಲ, ಅಫ್ಘಾನಿಸ್ತಾನನೂ ಆಡೋದಿಲ್ಲ ಅಂತ. ಪಾಕಿಸ್ತಾನ್, ಶ್ರೀಲಂಕಾ, ಅಫ್ಘಾನಿಸ್ತಾನದ ಮ್ಯಾಚ್ ಆಗಬೇಕಾಗಿತ್ತು. ನವೆಂಬರ್ 17ರಿಂದ ಶುರುವಾಗಿ ರಾವಲ್ಪಿಂಡಿ, ಲಾಹೋರ್ನಲ್ಲಿ ಮ್ಯಾಚ್ಗಳು ನಡೀಬೇಕಾಗಿತ್ತು. ಪಾಕಿಸ್ತಾನಕ್ಕೆ ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಹೊಸ ಟೆನ್ಷನ್ ಇದು. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷ ಮೊಹಸೀನ್ ನಖ್ವಿ ICCಗೆ ಪತ್ರ ಬರೆದಿದ್ದಾರೆ. ICC, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲಿಗೆ ಪತ್ರ ಬರೆದಿದ್ದಾರೆ. ಏನು ಯೋಜನೆ ಮಾಡಬಹುದು ಅಂತ ಕೇಳೋದಕ್ಕೆ. ಇದರ ಮಧ್ಯದಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಆರೋಪ ಮಾಡ್ತಾ ಇದೆ, ಭಾರತದ ಮಾತು ಕೇಳ್ಕೊಂಡು ಅಫ್ಘಾನಿಸ್ತಾನದವ್ರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ.
ಅಫ್ಘಾನಿಸ್ತಾನ ಭಾರತ ಅತ್ಯಂತ ಆಪ್ತವಾಗಿದ್ದಾವೆ. ಈಗ ತಾಲಿಬಾನ್ ಜೊತೆ ಕೇಂದ್ರ ಸರ್ಕಾರ ಚೆನ್ನಾಗಿದೆ, ಭಾರತದ ಮಾತು ಕೇಳ್ಕೊಂಡು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ತೆಹರೀಕೆ ತಾಲಿಬಾನ್ ಪಾಕಿಸ್ತಾನ್ ಭಯೋತ್ಪಾದಕ ಸಂಘಟನೆ ಭಾರತದ ಮಾತು ಕೇಳ್ಕೊಂಡು ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ಪಾಕಿಸ್ತಾನದವರು ಆರೋಪ ಮಾಡ್ತಾ ಇದ್ದಾರೆ. ಸಾಕಿರೋ ಹಾವು ಪಕ್ಕದ ಮನೆಯವ್ರಿಗಷ್ಟೇ ಕಚ್ಚಬೇಕು ಅಂದ್ರೆ ಹಂಗೆ ಆಗೋದಿಲ್ಲ ಸ್ವಾಮಿ. ಶಾಂತಿ ನೆಲೆಸಲಿ. ಇದು ಮೊನ್ನೆದೇ ಸುದ್ದಿ. ಇದು 2 ದಿನಗಳ ಹಿಂದೆ ನ್ಯೂಸ್ ಅವರ್ ಮುಗಿದ ಮೇಲೆ ನನಗೊಂದು ಲಿಂಕ್ ಬಂತು. ನೋಡಿದ್ರೆ ನನಗೆ ನಿರಾಸೆ, ಆಶ್ಚರ್ಯ, ಬೇಜಾರು ಎಲ್ಲವೂ ಆಗ್ಬಿಡ್ತು. ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟ್ ಅದು ನಿಜಾನ ಅಂತ ಚೆಕ್ ಮಾಡಿದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಿಜ. ಏನಂತ? ಮೋದಿ ಜೊತೆ ಮಾತಾಡದೆ ಇನ್ನು ಮುಂದೆ ರಷ್ಯಾದಿಂದ ಅವರು ಆಯಿಲ್ ಖರೀದಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅಂತ. ಅಲ್ಲಿಗೆ ಅಮೇರಿಕದ ಮಾತಿಗೆ ಭಾರತ ಮಣದಂಗೆ ಆಗ್ಬಿಡ್ತು. ಈ ಟ್ಯಾರಿಫ್ ವಾರ್ ಶುರುವಾಗಿದ್ದು, ತೆರಿಗೆ ಯುದ್ಧ ಶುರುವಾಗಿದ್ದು, ನಾವು ನಮ್ಮ ದೇಶದಲ್ಲಿ ತಯಾರು ಮಾಡಿ ಕಳಿಸುವ ವಸ್ತುಗಳಿಗೆ ನೀವು ಜಾಸ್ತಿ ಟ್ಯಾಕ್ಸ್ ಹಾಕ್ತೀರಿ, ನಮ್ಮ ದೇಶದ ಒಳಗೆ ಬರುವಂಥ ನಿಮ್ಮ ವಸ್ತುಗಳಿಗೆ ನಾವು ಕಡಿಮೆ ಟ್ಯಾಕ್ಸ್ ಹಾಕ್ತೀವಿ, ನಾವು ನಿಮ್ಮಷ್ಟೇ ಹಾಕ್ತೀವಿ, ನಿಮ್ಗಿಂತ ಡಬಲ್ ಹಾಕ್ತೀವಿ ಅಂತ ಶುರು ಮಾಡಿದ್ದು. ಅದಾದ ನಂತರ ಭಾರತ ಚೀನಾ ವಿಷಯದಲ್ಲಿ ಇನ್ನೊಂದು ಆಕ್ಷೇಪ ಶುರುವಾಯಿತು ಅಮೇರಿಕದ್ದು, ಡೊನಾಲ್ಡ್ ಟ್ರಂಪದ್ದು. ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬೇಡಿ ಅಂತ. ರಷ್ಯಾದಿಂದ ನೀವು ಆಯಿಲ್ ಖರೀದಿ ಮಾಡ್ತೀರಿ, ಅದಕ್ಕೆ ದುಡ್ಡು ಕೊಡ್ತೀರಿ, ಅದೇ ದುಡ್ಡಿನಲ್ಲಿ ಶಸ್ತ್ರಾಸ್ತ್ರಗಳನ್ನು ತಗೊಂಡು ಯುಕ್ರೇನ್ ಮೇಲೆ ರಷ್ಯಾದವರು ದಾಳಿ ನಡೆಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಯುದ್ಧ ನಿಲ್ತಾ ಇಲ್ಲ, ನೀವು ಆಯಿಲ್ ಖರೀದಿ ಮಾಡೋದು ನಿಲ್ಲಿಸಿ ಅಂದರು. ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದು ಭಾರತ ತೆಗೆದುಕೊಂಡಂಥ ಅತ್ಯಂತ ಸ್ಟ್ರಾಟಜಿಕಲ್ ಡಿಸಿಷನ್ ಆಗಿತ್ತು. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ನಂತರ ನ್ಯಾಟೋ ದೇಶಗಳು ದಿಗ್ಬಂಧನ ಹೇರೋದು. ದುಡ್ಡು ಬೇಕು ಯುದ್ಧಕ್ಕೆ, ರಷ್ಯಾದ ಹತ್ರ ಬೇಜಾನು ಆಯಿಲ್ ಇದೆ. ಭಾರತ ಚೌಕಾಸಿಗೆ ಕೂತ್ಕಂತು ಎಷ್ಟಕ್ಕೆ ಕೊಡ್ತೀರಿ ಅಂತ. ಇರಾನು, ಇರಾಕು, ಈ ಮಧ್ಯಪ್ರಾಚ್ಯದ ದೇಶಗಳಿಗಿಂತಲೂ ಕಡಿಮೆ ರೇಟ್ನಲ್ಲಿ ನಮಗೂ ಆಯಿಲ್ ಸಿಕ್ತಲ್ಲಿ. ಕೊನೆ ಹಂತದಲ್ಲಿ ಯುದ್ಧಗ್ರಸ್ತ ಪ್ರದೇಶದಿಂದ ಆಯಿಲ್ ಟ್ಯಾಂಕರ್ಗಳು ಹೊರಡ್ತವೆ, ದೊಡ್ಡ ದೊಡ್ಡ ಹಡಗುಗಳು. ಅವಕ್ಕೆ ಹೆಚ್ಚು ಕಡಿಮೆ ಆದರೆ ಇನ್ಸೂರೆನ್ಸ್ ಮಾಡಿಸ್ಬೇಕಲ್ಲ, ಇನ್ಸೂರೆನ್ಸ್ ದುಡ್ಡು ಯಾರು ಕೊಡೋದು ಅಂತ ಬಂತು. ರಷ್ಯಾದವರು ಅದನ್ನು ನಾವೇ ಕೊಡ್ತೀವಿ ಅಂದರು. ಆದ್ದರಿಂದ ಭಾರತದಲ್ಲಿ ಆಯಿಲ್ ಪ್ರೈಸ್ ಸ್ಟೇಬಲ್ ಆಗಿದೆ. ಪೆಟ್ರೋಲು ಡೀಸೆಲ್ ಮೇಲೆ ರಾಜ್ಯ ಸರ್ಕಾರಗಳ ಸೆಸ್ ಜಾಸ್ತಿ ಮಾಡಿದ್ದು, ಬಟ್ ಪೆಟ್ರೋಲ್ ಡೀಸೆಲ್ ರೇಟು ಫ್ಲಕ್ಚುಯೇಷನ್ ಇಲ್ಲ. ರಷ್ಯಾದಿಂದ ಸಫಿಷಿಯೆಂಟ್ ಆಯಿಲ್ ಬರ್ತಾ ಇದೆ. ಅದ್ರ ಜೊತೆಗೆ ಅಲ್ಲಿಂದ ಆಯಿಲ್, ಕ್ರೂಡ್ ಆಯಿಲ್ ತರಿಸ್ಕೊಂಡು ಇಲ್ಲಿ ರಿಫೈನ್ ಮಾಡಿ ಪೆಟ್ರೋಲು ಡೀಸೆಲನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ? ಮತ್ತದೇ ಯುರೋಪಿಯನ್ ದೇಶಗಳಿಗೆ. ರಷ್ಯಾದ ವಿರುದ್ಧ ಯುದ್ಧಕ್ಕೆ ಬಿದ್ದಿರುವಂತಹ ಯುರೋಪಿಯನ್ ದೇಶಗಳ ಬಳಸ್ತಾ ಇರುವ ಪೆಟ್ರೋಲು ಡೀಸೆಲ್ಲು ಎಲ್ಲಿದು ಅಂದರೆ ಮೂಲತಃ ರಷ್ಯಾದ್ದೇ ಅದು. ನಾವು ಭಾರತದವ್ರು ರಿಫೈನ್ ಮಾಡಿ ಮಾರ್ತಾ ಇದ್ದೀವಿ ಅವ್ರಿಗಷ್ಟೇ. ಅದನ್ನೂ ಮಾಡಬೇಡಿ ಅಂತ ಡೊನಾಲ್ಡ್ ಟ್ರಂಪ್. ಭಾರತ ತುಂಬ ಸಲ ಹೇಳ್ತು, ರಷ್ಯಾದಿಂದ ನಾವು ಆಯಿಲ್ ಖರೀದಿ ಮಾಡೋದು ನಿಲ್ಲಿಸಿ ಮಧ್ಯಪ್ರಾಚ್ಯದ ದೇಶಗಳಿಂದ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರೆ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ, ಯಾಕಂದರೆ ಡಿಮಾಂಡ್ ಜಾಸ್ತಿ ಆಗುತ್ತಲ್ಲಿ. ಆದ್ದರಿಂದ ನಮಗೆ ಎಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೋ ಭಾರತದ ಹಿತಾಸಕ್ತಿಯೇ ಸರ್ವಪ್ರಥಮ, ನಾವು ಅದರಿಂದಾನೇ ರಷ್ಯಾದಿಂದಾನೇ ತಗೊಳ್ತೀವಿ ಅಂತ ಭಾರತ ಹೇಳ್ತಾ ಬಂತು. ಖರೀದಿ ಮಾಡೋದು ನಿಲ್ಲಿಸಿ 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 ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ಬಂತು. ಅದರ ಮಧ್ಯದಲ್ಲಿ ಈ ಗಾಟ್ ಎಕ್ಸ್ಪೋಸ್ಡ್ ಆಲ್ಸೋ. ರಷ್ಯಾದಿಂದ ನೀವು ಯುರೇನಿಯಂ ಖರೀದಿ ಮಾಡ್ತಿಲ್ವಾ, ಯೂರಿಯಾ ಖರೀದಿ ಮಾಡ್ತಿಲ್ವಾ, ಅದನ್ನ ಯಾಕೆ ನಿಲ್ಲಿಸ್ತಿಲ್ಲ ಅಂತ ಪತ್ರಕರ್ತರ ಪ್ರಶ್ನೆ ಕೇಳಿದ್ರೆ ಡೊನಾಲ್ಡ್ ಟ್ರಂಪ್ಗೆ ಆ ವಿಷಯನೇ ಗೊತ್ತಿರಲಿಲ್ಲ. ಓ ಐ ಸಿ, ಇಸ್ ಇಟ್, ಐ ಚೆಕ್ ಇಟ್, ಚೆಕ್ ಮಾಡಿ ಹೇಳ್ತೀನಿ, ನಂಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು ಅಂದ್ಬಿಟ್ರು ಡೊನಾಲ್ಡ್ ಟ್ರಂಪ್. ಅದಿರಲಿ, ಮೊನ್ನೆ ಮೋದಿ ಜೊತೆಗೆ ಮಾತಾಡದೆ ಅವ್ರು ಇನ್ನು ಮುಂದೆ ಆಯಿಲ್ ಖರೀದಿ ಮಾಡೋದಿಲ್ಲಂತೆ ರಷ್ಯಾದಿಂದ ಅಂತ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ರು. ಆ ಸ್ಟೇಟ್ಮೆಂಟ್ ಬಂದ ಮೇಲೆ ಸಹಜವಾಗಿ ನೋಡಿ, ಸ್ವತಃ ರಾಹುಲ್ ಗಾಂಧಿಯವರೇ ಹೇಳಿದ್ರು, ಕಾಂಗ್ರೆಸ್ ಪಕ್ಷನೇ ಹೇಳ್ತು, ಸರೆಂಡರ್ ಆಗಿಬಿಟ್ರು ಅಮೇರಿಕಕ್ಕೆ ಅಂತ. ಎಲ್ರಿಗೂ ಅನ್ನಿಸ್ತದೆ ಅಮೇರಿಕದ ಒತ್ತಡಕ್ಕೆ ಭಾರತ ಮಣಿಯಲೇಬೇಕಾದ ಪರಿಸ್ಥಿತಿ ಬಂತು ನೋಡಿ ಅಂತ. ಭಾರತ ಸ್ಪಷ್ಟಪಡಿಸ್ತು. ಈಗ ಒಂದು ಕಾಮನ್ ಸೆನ್ಸಿನ ಮಾತಪ್ಪ, ಮೋದಿ ಜೊತೆ ಮಾತಾಡದೆ ಅಂದರೆ ಭೇಟಿಯಾಗಿದ್ದಾರಾ? ಇಲ್ಲ. ಮೋದಿ ಇಂಡಿಯಾದಲ್ಲಿದ್ದಾರೆ, ಟ್ರಂಪ್ ಅಮೇರಿಕಾದಲ್ಲಿದ್ದಾರೆ, ಎಲ್ಲೂ ಭೇಟಿಯಾಗಿಲ್ಲ. ನೆಕ್ಸ್ಟ್ ಆಪ್ಷನ್ ಏನು? ಫೋನ್ನಲ್ಲಿ ಮಾತಾಡಿರ್ಬೇಕು. ವಿದೇಶಾಂಗ ಇಲಾಖೆ ಹೇಳ್ತಾ ಇದೆ ಫೋನ್ನಲ್ಲಿ ಮಾತುಕತೆ ಸಹಿತ ಆಗಿಲ್ಲ ಅಂತ. ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದಿಲ್ಲ ಅಂತ ಒಪ್ಕೊಳ್ಳೋದು ಬಿಡಿ, ಫೋನ್ ಕಾಲೇ ಆಗಿಲ್ಲ. ಹೇಗಿದೆ ಕಥೆ? ಮಾತುಕತೆನೇ ನಡೆದಿಲ್ಲ ಅಂದರೆ ರಷ್ಯಾದಿಂದ ಆಯಿಲ್ ಖರೀದಿ ನಿಲ್ಲಿಸೋ ಪ್ರಶ್ನೆ ಎಲ್ಲಿ ಬಂತು? ಅದಾದ ನಂತರ ವಿದೇಶಾಂಗ ಇಲಾಖೆ ಸ್ಪಷ್ಟಪಡಿಸ್ತು, ಎಲ್ಲಿ ನಮಗೆ ಕಡಿಮೆ ಬೆಲೆಗೆ ಸಿಗುತ್ತೋ ಅಲ್ಲಿಂದ ನಾವು ಖರೀದಿ ಮಾಡೋರೆ ಅಂತ,
ಈ ಮಧ್ಯದಲ್ಲಿ ಡೆನಿಸ್ ಅಲಿಪೋವ್ ರಷ್ಯಾದ ರಾಯಭಾರಿಯ ಹೇಳಿಕೆ ಕೂಡ. ಭಾರತ ರಷ್ಯಾ ವ್ಯಾಪಾರ ಸಂಬಂಧ ಯಾವಾಗಲೂ ದೃಢವಾಗಿದೆ. ಭಾರತ ರಷ್ಯಾದಿಂದ ತೈಲ ಖರೀದಿಸುವ ಅತಿ ದೊಡ್ಡ ರಾಷ್ಟ್ರ. ರಷ್ಯಾದ ತೈಲದಿಂದ ಭಾರತದ ಆರ್ಥಿಕತೆಗೆ ಪ್ರಯೋಜನ ಆಗಿದೆ. ಭಾರತ ಮತ್ತು ಅಮೆರಿಕ ತಮ್ಮ ನಿರ್ಧಾರಗಳಲ್ಲಿ ಸ್ವತಂತ್ರವಾಗಿವೆ. US ಭಾರತ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ರಷ್ಯಾ ಭಾರತದೊಂದಿಗೆ ರಕ್ಷಣಾ ಸಂಬಂಧವನ್ನು ಹೆಚ್ಚಿಸಲಿದೆ. 6 ದಶಕಗಳಿಗೂ ಹೆಚ್ಚು ಕಾಲ ರಕ್ಷಣಾ ಕ್ಷೇತ್ರದಲ್ಲಿ ರಷ್ಯಾ ಸಹಕಾರ ಕೊಟ್ಟಿದೆ. ಭಾರತದ ಸಶಸ್ತ್ರ ಪಡೆಗಳ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತಿದೆ. ಡೆನಿಸ್ ಅಲಿಪೋವ್ ಅವರ ಸ್ಟೇಟ್ಮೆಂಟ್ ಇದು. ಡೊನಾಲ್ಡ್ ಟ್ರಂಪ್ ಹಾಗೆ ಹೇಳಿದ ತಕ್ಷಣ ರಾಹುಲ್ ಗಾಂಧಿಯವರು ಟ್ವೀಟ್ ಮಾಡಿದ್ರು. ಟ್ರಂಪ್ಗೆ ರಷ್ಯಾದಿಂದ ತೈಲ ಖರೀದಿಸಲ್ಲ ಅನ್ನುವ ಘೋಷಣೆ ನಿರ್ಧಾರ ಪದೇ ಪದೇ ನಿಂದಿಸುತ್ತಿದ್ದರೂ ಮೋದಿ ಧನ್ಯವಾದ ಹೇಳುತ್ತಲಿದ್ದಾರೆ. ನಮ್ಮ ಹಣಕಾಸು ಸಚಿವರ ಅಮೆರಿಕ ಪ್ರವಾಸ ರದ್ದುಗೊಳಿಸಲಾಗಿದೆ. ಈಜಿಪ್ಟ್ನಲ್ಲಿ ಶರ್ಮ್ ಎಲ್ ಶೇಖ್ ಸಮಿಟ್ಗೆ ಹೋಗಲಿಲ್ಲ. ಯಾಕೆ? ಆಪರೇಷನ್ ಸಿಂಧೂರದ ಬಗ್ಗೆ ಟ್ರಂಪ್ ಹೇಳಿಕೆ ವಿರೋಧಿಸುವುದಿಲ್ಲ. ಅವರದು ರಾಹುಲ್ ಗಾಂಧಿಯವರ ಟ್ವೀಟ್ ಆಗಿತ್ತಿತು. ಭಾರತದ ವಿದೇಶಾಂಗ ಇಲಾಖೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ರಷ್ಯಾದಿಂದ ಆಯಿಲ್ ಖರೀದಿ ನಿಲ್ಲಿಸೋದಿಲ್ಲ ಅಂತ. ಭಾರತೀಯ ಗ್ರಾಹಕರ ಹಿತಾಸಕ್ತಿ ಕಾಪಾಡುವುದು ನಮ್ಮ ಸ್ಥಿರ ಆದ್ಯತೆ. ನಮ್ಮ ಆಮದು ನೀತಿ ಸಂಪೂರ್ಣವಾಗಿ ಈ ಉದ್ದೇಶದಿಂದ ಕೂಡಿದೆ ಅಂತ. ಭಾರತದಲ್ಲಿರುವ ಭಾರತೀಯರಿಗೆ ಏನು ಒಳ್ಳೆಯದೋ ಅದನ್ನು ನಾವು ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಭಾರತ ತನ್ನ ರಿಕ್ವೈರ್ಮೆಂಟಿನ 44.7% ಜೂನ್ ತಿಂಗಳಲ್ಲಿ ರಷ್ಯಾದಿಂದ ಖರೀದಿ ಮಾಡಿತು. 34% ಜುಲೈನಲ್ಲಿ, 37.8% ಆಗಸ್ಟ್ನಲ್ಲಿ, 34% ಸೆಪ್ಟೆಂಬರ್ನಲ್ಲಿ ರಷ್ಯಾದಿಂದ ಬಂದಿರುವ ಆಯಿಲ್ನ ಪ್ರಮಾಣ ಇದು. ಇಟ್ಸ್ ಹ್ಯೂಜ್. ಈ ಮಧ್ಯದಲ್ಲಿ ಅಮೆರಿಕದಲ್ಲಿ ದೊಡ್ಡ ಸಿಂಗರ್ ಅಂತೆ, ಮೇರಿ ಮಿಲ್ಬೆನ್ ಅಂತ. ಮೇರಿ ಮಿಲ್ಬೆನ್ ಅವರು ಯಾಕೆ ಭಾರತ ಅಮೇರಿಕದ ಸಂಬಂಧದ ಬಗ್ಗೆ ರಾಹುಲ್ ಗಾಂಧಿಯವ್ರ ಮೇಲೆ ಸಿಟ್ಟು ಮಾಡ್ಕೊಂಡ್ರು, ರಾಹುಲ್ ಗಾಂಧಿಯವರ ಹೇಳಿಕೆಯ ಮೇಲೆ ಸಿಟ್ಟು ಮಾಡಿಕೊಂಡ್ರು. ರಾಹುಲ್ ಗಾಂಧಿಯವರ ಹೇಳಿಕೆಗೆ ಅಂದರೆ ಇದನ್ನೇನು ರಾಹುಲ್ ಗಾಂಧಿಯವರ ಟ್ವೀಟ್ ಓದಿದ್ನಲ್ಲ ನಾನು, ಅದನ್ನು ರೀಟ್ವೀಟ್ ಮಾಡಿ ಬುದ್ಧಿ ಹೇಳ್ತಾ ಇದ್ದಾರೆ ಇವರು. ಟ್ರಂಪ್ಗೆ ಮೋದಿ ಹೆದರ್ತಾರೆ ಅನ್ನೋದನ್ನು ನಾನು ಒಪ್ಪಲಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯನ್ನು ನಾನು ಶ್ಲಾಘಿಸುತ್ತೇನೆ. ರಾಹುಲ್ ಗಾಂಧಿಯವರೇ ಮೋದಿ ಟ್ರಂಪ್ಗೆ ಹೆದರೋದಿಲ್ಲ. ಬದಲಾಗಿ ಮೋದಿ ಸುದೀರ್ಘ ರಾಜನೀತಿ ಅರ್ಥೈಸಿಕೊಂಡಿದ್ದಾರೆ. ಅಮೆರಿಕದ ಜೊತೆ ಮೋದಿ ವ್ಯೂಹಾತ್ಮಕ ರಾಜತಾಂತ್ರಿಕತೆಯನ್ನು ಹೊಂದಿದ್ದಾರೆ. ರಾಹುಲ್ ಗಾಂಧಿ ಸರಿಯಾಗಿ ತಿಳಿದಿಲ್ಲ, ತಪ್ಪು ತಿಳ್ಕೊಂಡಿದ್ದೀರಿ ನೀವು. ಡೊನಾಲ್ಡ್ ಟ್ರಂಪ್ ಪಾಲಿಗೆ ಅಮೆರಿಕದ ಹಿತಾಸಕ್ತಿಯ ಮೊದಲು. ಮೋದಿ ಭಾರತಕ್ಕೆ ಯಾವುದು ಒಳ್ಳೆಯದೋ ಅದನ್ನೇ ಮಾಡ್ತಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹೊಗಳುತ್ತೇನೆ. ದೇಶದ ನಾಯಕತ್ವ ವಹಿಸುವವರು ಕೂಡ ಇದನ್ನೇ ಮಾಡಬೇಕು. ಈ ರೀತಿ ನಾಯಕತ್ವ ಅರ್ಥ ಮಾಡಿಕೊಳ್ತೀರಿ ಅಂತ ನಿರೀಕ್ಷಿಸಿರಲಿಲ್ಲ. ರಾಹುಲ್ ಗಾಂಧಿಯವರೇ ನಿಮಗೆ ಪ್ರಧಾನಿಯಾಗುವ ಬುದ್ಧಿಮತ್ತೆ ಇಲ್ಲ ಅಂತ. ಮೇರಿ ಮಿಲ್ಬೇನ್ ಅಮೆರಿಕದ ಪಾಪ್ಯುಲರ್ ಸಿಂಗರ್ ಅಂತೆ. ಇನ್ನು ಆಸ್ಟ್ರೇಲಿಯಾದ ಮಾಜಿ ಪ್ರಧಾನಿ ಟೋನಿ ಅಬೋಟ್ ಭಾರತಕ್ಕೆ ಬಂದಿದ್ದರು. NDTV ಸಮಿಟ್ನಲ್ಲಿ ಭಾಗವಹಿಸೋದಕ್ಕೆ. ದಿಲ್ಲಿಲಿ ನಡೀತದು. ಆ ಸಮಿಟ್ನಲ್ಲಿ ಹೇಳ್ತಾರೆ, ಇನ್ನು 40-50 ವರ್ಷದಲ್ಲಿ ಇವತ್ತು ಅಮೇರಿಕ ಎಲ್ಲಿದೆಯೋ ಅಲ್ಲಿ ಭಾರತ ಇರುತ್ತೆ ಅಂತ. ಭಾರತ ಸೂಪರ್ ಪವರ್ ದೇಶ ಆಗುತ್ತೆ, ಭಾಳ ಅದ್ಭುತವಾಗಿ ಮುಂದುವರಿತಾ ಇದೆ. 3 ವಿಷಯಗಳು, ಒಂದು ಡೆಮೋಕ್ರಸಿ, ಇನ್ನೊಂದು ಆಡಳಿತ ವ್ಯವಸ್ಥೆ, ಮತ್ತೊಂದು ಇಂಗ್ಲೀಷ್. ಈ 3 ವಿಷಯಗಳು ನಿಮಗೆ ಫೇವರೇಬಲ್ ಆಗಿದ್ದಾವೆ ಅಂತ ಹೇಳಿದ್ರು. ಮುಂದಿನ ಸುದ್ದಿಗೆ ಹೋಗೋಣ. ಯುಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ, ವ್ಲಾಡಿಮಿರ್ ಎಲ್ಲ ಸ್ವಲ್ಪ ಪ್ರೊನೌನ್ಸಿಯೇಷನ್ ಏನೋ ಚೇಂಜ್ ಆಗುತ್ತೆ ಅವರು, ಬಟ್ ಹೆಸರು ಬೇಸಿಕಲಿ ರಷ್ಯಾದ ಅಧ್ಯಕ್ಷರದು ಯುಕ್ರೇನ್ ಅಧ್ಯಕ್ಷರದು ಒಂದೇ, ಝೆಲೆನ್ಸ್ಕಿ. ಅಮೇರಿಕದಲ್ಲಿದ್ದರು, ವೈಟ್ ಹೌಸ್ನಲ್ಲಿದ್ದರು, ಟ್ರಂಪ್ ಜೊತೆಗೆ ಮೀಟಿಂಗ್ ಮಾಡಿದ್ರು. ಅವರು ಅಮೇರಿಕದಿಂದ ಅರ್ಜೆಂಟಾಗಿ ಒಂದು ಮಿಸೈಲ್ ಕೇಳ್ತಾ ಇದ್ದಾರೆ. ಮಿಸೈಲ್ ಟೊಮಹಾಕ್ ಅಂತ ಕರೀತಾರೆ ಅದನ್ನು. ಟೊಮಹಾಕ್ ಮಿಸೈಲ್ ಬಹಳ ಶಕ್ತಿಶಾಲಿಯಾದ ಮಿಸೈಲು, ಆಲ್ ವೆದರ್ನಲ್ಲೂ ಕೆಲಸ ಮಾಡುತ್ತೆ, ಗೈಡೆಡ್ ಮಿಸೈಲು. ಅವುಗಳನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಮೇರಿಕ ಸೈಡ್ ನೋ, ಕೊಡೋಕ್ಕಾಗೋದಿಲ್ಲ ಅಂತ. ಡ್ರೋನ್ ಬೇಕಿದ್ರೆ ಕೊಡ್ತೀವಿ, ಮಿಸೈಲ್ ಕೊಡೋದಿಲ್ಲ ಅಂತ ಹೇಳಿದ್ರು. ನೀವು ಈ ಟೊಮಹಾಕ್ ಮಿಸೈಲ್ಗಳನ್ನು ಕೊಟ್ಟರೆ ನಾವು ರಷ್ಯಾದ ಆಯಿಲ್ ರಿಸರ್ವ್ಗಳ ಮೇಲೆ, ಅವರು ಎಲ್ಲೆಲ್ಲಿ ಆಯುಧಗಳನ್ನು ಇಟ್ಟಿದ್ದಾರೋ ಅವುಗಳ ಗೋಡೌನ್ಗಳ ಮೇಲೆ ದಾಳಿ ಮಾಡಿಬಿಡ್ತೀವಿ, ಯುದ್ಧ ಮುಗಿದು ಬಿಡುತ್ತೆ ಅಂತ. ಅಮೇರಿಕಾ ಸೈಡ್ ನೋ, ಯುದ್ಧ ಇನ್ನೂ ಜೋರಾಗುತ್ತೆ ನಿಮಗೆ ಕೊಟ್ಟರೆ ಅಂತ. ಮಾತುಕತೆನೇ ಇದೆ. ಬಹಳ ಡೆಡ್ಲಿ ವೆಪನ್ ಅಂತಿದ್ದು ಟೊಮಹಾಕ್ ಮಿಸೈಲ್.
2400 ಕಿಲೋಮೀಟರ್ ದೂರದ ತನಕ ಹೋಗುತ್ತೆ. ಗಂಟೆಗೆ 800 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಹೋಗುತ್ತೆ. 1,500 kg ತೂಕದ್ದು. ಇಂಥ ಮಿಸೈಲ್ ನಮ್ಮ ಕೈಗೆ ಸಿಕ್ಕರೆ ರಷ್ಯಾನ ಬಡ್ದು ಹಾಕಬಹುದು ಅಂತ ಯುಕ್ರೇನಿನ ಅಧ್ಯಕ್ಷರ ಆಸೆ. ಇರೋದು ಅಮೇರಿಕದ ಹತ್ರ, ಅಮೇರಿಕದವ್ರು ಕೊಡಲ್ಲ ಅಂದರು. ಮುಂದಿನ ಸುದ್ದಿಗೆ ಹೋಗೋಣ. ನ್ಯಾಷನಲ್ ನ್ಯೂಸು ಕ್ವಿಕ್ಕಾಗಿ. ಬಿಹಾರ ಚುನಾವಣೆ ಮೊದಲ ಹಂತದ 121 ಕ್ಷೇತ್ರಗಳಿಗೆ ಏನು ಮತದಾನ ಆಗುತ್ತೆ, ನಾಮಪತ್ರ ಮುಗಿದು ಹೋಯಿತು. ಆದರೂ ಇನ್ನೂ ಕೂಡ INDA ಮೈತ್ರಿಕೂಟದಲ್ಲಿನ ಗೊಂದಲ ಮುಗಿದಿಲ್ಲ. ಬಹುತೇಕ ಕ್ಷೇತ್ರಗಳಿಗೆ ಮೈತ್ರಿಕೂಟದಲ್ಲಿರುವ ಎಲ್ಲ ಅಭ್ಯರ್ಥಿಗಳೇ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಕ್ಷೇತ್ರಗಳ ಲಿಸ್ಟ್ ಬರ್ತಾ ಇದೆ, ನೋಡಿ ಅಲ್ಲಿ. 121 ಕ್ಷೇತ್ರಗಳಿಗೆ ಒಟ್ಟು 1698 ಅಭ್ಯರ್ಥಿಗಳ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಮುಂದಿನ ತಿಂಗಳು 6ನೇ ತಾರೀಕು ಇಲ್ಲಿ ಎಲೆಕ್ಷನ್ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು 4 ದಿವಸದಲ್ಲಿ 12 ರ್ಯಾಲಿಗಳನ್ನು ಮಾಡ್ತಾರಂತೆ. 12 ರ್ಯಾಲಿಗಳನ್ನು ಮಾಡ್ತಾರೆ. ಮೈತ್ರಿಯಲ್ಲಿನ ಒಗ್ಗಟ್ಟು ಹೇಳಿಕೊಳ್ಳೋದಕ್ಕೆ BJPಯವ್ರಿಗೆ ಒಂದು ಅಸ್ತ್ರ ಸಿಕ್ಕಂಗಾಗಿದೆ. ಅವರಲ್ಲಿ ಇಲ್ಲದೆ ಇರೋ ಒಗ್ಗಟ್ಟು ನಮ್ಮಲ್ಲಿ ಇದೆ ಅಂತ. ನೋಡೋಣ. ರಿಸಲ್ಟು ಮುಂದಿನ ತಿಂಗಳು 14ನೇ ತಾರೀಕು ಮಕ್ಕಳ ದಿನಾಚರಣೆ ದಿವಸ ರಿಸಲ್ಟ್ ಬರುತ್ತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.